ಐ ಥಿಂಕ್ ಮ್ಯಾಥ್ಸ್ ಪಾರ್ಟ್ ನ ಇವತ್ತು ಮಾಕ್ ಟೆಸ್ಟ್ ತರ ಬರ್ದಿದ್ದೀರಾ. ಓಕೆ, ಸೊ ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ ಗಳದ್ದು ಇಂಡಿವಿಜುವಲ್ ಯಾರು ಇದು ಮಾಡ್ತಾರೋ ಅವ್ರು ಇದು ಮಾಡ್ತಾರೆ, ನಿಮಗೆ ಅದನ್ನ ಹೇಳ್ಕೊಡ್ತಾರೆ. ಬಟ್ ಇವತ್ತು ನೀವು ಬರ್ದಿರೋ ಮ್ಯಾಥ್ಸ್ ಪೇಪರ್ ನ ನಾವು ಅನಲೈಸ್ ಮಾಡ್ತಾ ಹೋಗೋಣ ಇವಾಗ. ಅಂಡ್ ದೆನ್ ಯು ಕ್ಯಾನ್ ಸೆಲ್ಫ್ ಇವ್ಯಾಲ್ಯೂಯೇಟ್ ಏನಾಗಿದೆ, ನೀವೇನ್ ಮಾಡಿದೀರಾ, ಏನಾದ್ರು ತಪ್ಪು ಮಾಡಿದೀರಾ. ಓಕೆ, ಸೊ ಆಮೇಲೆ ಇಷ್ಟು ದಿವಸ ಕಲ್ತಿದ್ದನ್ನ ಲೈಕ್ ರಿವೈಸ್ ಮಾಡ್ದಂಗೆ ಆಗುತ್ತೆ ಒಂದು ಮಾಕ್ ಟೆಸ್ಟ್ ಕೊಡೋದ್ರಿಂದ. ಓಕೆ, ಅದು ನೀವು ಬರ್ದಿದ್ರೆ ಇವತ್ತು ಆ ಪೇಪರ್ ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಯು ಕ್ಯಾನ್ ಇವ್ಯಾಲ್ಯೂಯೇಟ್, ನಿಮ್ದು ಏನಾದ್ರು ತಪ್ಪಾಗಿದ್ರೆ ಯು ಕ್ಯಾನ್ ಕರೆಕ್ಟ್ ಇಟ್ ನೌ. ಓಕೆ, ಸೊ ನೌ ಎ ಪಾರ್ಟ್ ಆರ್ ಪೋರ್ಷನ್ ಆಫ್ ಅ ಲೈನ್ ವಿತ್ 2 ಎಂಡ್ ಪಾಯಿಂಟ್ಸ್ ಇಸ್ ಕಾಲ್ಡ್ ಆಸ್ ಏನು? ನಾನು ಆಕ್ಸಿಯಮ್ಸ್ ಮಾಡ್ಬೇಕಾದ್ರೆ ಕ್ಲಿಯರ್ ಆಗಿ ಹೇಳಿದೆ, 2 ಎಂಡ್ ಪಾಯಿಂಟ್ಸ್ ಇದ್ರೆ ಅದೇನಾಗುತ್ತೆ, ಲೈನ್ ಸೆಗ್ಮೆಂಟ್ ಆಗುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ರೇ ಅಂತಂದ್ರೆ 1 ಎಂಡ್ ಪಾಯಿಂಟ್ ಅದರ್ ಡಿರೆಕ್ಷನ್ ಇಟ್ ಯಾ, ಸೊ ಇದು ಏನಾಗುತ್ತೆ, ಲೈನ್ ಸೆಗ್ಮೆಂಟ್. ಲೈನ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಎಕ್ಸ್ಟೆಂಡ್ ಆನ್ ಬೋತ್ ಸೈಡ್ಸ್. ಓಕೆನಾ, ಬಟ್ ಇಲ್ಲಿ 2 ಎಂಡ್ ಪಾಯಿಂಟ್ಸ್ ಇರೋದ್ರಿಂದ ಇಟ್ ಈಸ್ ಅ ಲೈನ್ ಸೆಗ್ಮೆಂಟ್. ಈಗ ಸೇ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಅ ಕಾರ್ಡ್? ಕಾರ್ಡ್ ಈಸ್ ಅ line segment joining any 2 end points of on the circumference of a circle. So illi namige part of a line with 2 end points is called as what? Line segment. Okay, so I don't know whether idu though simple question mistake ಆಗಿ ಹೋಗಿದೆ ಅಲ್ವಾ? ಇದು ಕ್ಲಿಯರ್ ಆಯ್ತಲ್ವಾ? ಲೈನ್ ಸೆಗ್ಮೆಂಟ್. ಓಕೆ, ದೆನ್ ದ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ 44 ಸೆಂಟಿಮೀಟರ್. ದ ಸರ್ಕಂಫರೆನ್ಸ್ ಆಫ್ ಅ ಕ್ವಾಡ್ರೆಂಟ್ ಆಫ್ ಅ ಸರ್ಕಲ್ ಎಷ್ಟು? 25 ಬಂದಿದ್ಯಾ? ಓಕೆ, ಹೆಂಗ್ ಬಂತು ನೋಡೋಣ ಒಂದ್ಸಲ. ಸೊ ಬರ್ದೇ ಇರೋರು ಹೆಂಗ್ ಬಂತು ಅಂತ ನೋಡ್ಕೊಳ್ಳಿ, ಬಂದಿರೋರು ಲೈಕ್ ವಿಲ್ ಸಿ ಲೈಕ್ ವೆದರ್ ವಿ ಗೆಟ್ ದ ಸೇಮ್ ಆನ್ಸರ್ ಅಂತೆ. ಸೊ 2πr ಕರೆಕ್ಟ್ ಅಲ್ವಾ? 2πr ಇಸ್ ಈಕ್ವಲ್ ಟು ಹೌ ಮಚ್? 44. ಕರೆಕ್ಟಾ? ಸೊ ಏನಾಯ್ತು ನನಗೆ ಇವಾಗ 2 into 22/7 r is equal to 44. 44 r is equal to ಎಷ್ಟು ಬಂತು? 7. r is equal to 7 ಬಂತು. ಅವ್ರು ನಮಗೆ ಕೇಳ್ತಾ ಇರೋದೇನು? ಸರ್ಕಂಫರೆನ್ಸ್ ಆಫ್ ಅ ಕ್ವಾಡ್ರೆಂಟ್ ಆಫ್ ಅ ಸರ್ಕಲ್. ಹೌದಲ್ವಾ? ಸೊ ಕ್ವಾಡ್ರೆಂಟ್ ಹೆಂಗ್ ಬರುತ್ತೆ? ಈಗ ಸೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಕ್ವಾಡ್ರೆಂಟ್ 90 ಡಿಗ್ರಿ. ಕರೆಕ್ಟಾ? ಸೊ ಒಂದು ಫುಲ್ ಸರ್ಕಲ್ ಆದ್ರೆ ಏನಾಗ್ತಾ ಇತ್ತು, ಅದು ನನಗೆ 2πr ಆಗ್ತಾ ಇತ್ತು. ಸೊ ನನಗೆ ಇದು ಬೇಕಂದ್ರೆ ಈ ಪಾರ್ಟ್ ಮಾತ್ರ ಬೇಕು ಅಂದ್ರೆ ಏನಾಗುತ್ತೆ, ಅದು 2πr/4. ಕರೆಕ್ಟಾ? ಸೊ ನನಗೆ ಆಲ್ರೆಡಿ 44 ಇತ್ತು. ಇದೇನಿದು? r ಅಂಡ್ r. ಸೊ ಏನಾಗುತ್ತೆ 7 + 7 ಅಂಡ್ ಇದೇನಾಗುತ್ತೆ ನನಗೆ 44 ಡಿವೈಡೆಡ್ ಬೈ 4. ಕರೆಕ್ಟಾ? 44 ಡಿವೈಡೆಡ್ ಬೈ 4 ಕ್ವಾಡ್ರೆಂಟ್. ಸೊ ಫುಲ್ ಸರ್ಕಲ್ ಆಗಿದ್ರೆ 2πr 4 ಭಾಗ, therefore 2πr/4. 2πr ವ್ಯಾಲ್ಯೂ ಆಲ್ರೆಡಿ ನನಗೆ ಗೊತ್ತಿತ್ತು 44. 44/4 11 and then this will be 25. ಸೊ ಹೋಪ್ಫುಲಿ ಇದು ಬಂದಿದೆ ಅನ್ಕೋತೀನಿ. ಏನಿದು? ಇದು ಮೂವ್ ಮಾಡಿದ್ರೆ ನೋಡಿ, ಇದು ನಾನು ಮಾರ್ಕ್ ಮಾಡ್ರೆ ನಂಗೆ ಹೋಗುತ್ತೆ, ಆನ್ಸರ್ ಅಲ್ಲಿ ಕ್ಲಿಕ್ ಇದಾಗಲ್ಲ. ಅಲ್ಲಲ್ಲ, ಈಗ ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡಿದ್ದು ಇದಕ್ಕೆ ಟಿಕ್ಕು. ಓಕೆ, ಇಲ್ಲಿ ನೋಡಿ ಮೂವ್ ಮಾಡಿದ್ರೆ ಟಿಕ್ ಅಲ್ಲೇ ಇರುತ್ತೆ. ಓಕೆ, ಪರವಾಗಿಲ್ವಾ ಅದು? ಓಕೆ ಓಕೆ, ಹಂಗಿದ್ರೆ ನೋ ಪ್ರಾಬ್ಲಮ್. ಓಕೆ, ಸರಿ, ನಿಮ್ದಲ್ಲೇ ಮಾರ್ಕ್ ಮಾಡ್ಕೊಡಿ. ನಾನು ಇಲ್ಲಿ ಒಂದ್ಸಲಿ ಮಾರ್ಕ್ ಮಾಡಿದ್ಮೇಲೆ ಅದು ಇದಾಗುತ್ತೆ. ಪರವಾಗಿಲ್ಲ, ಲಾಸ್ಟಿಗೆ ಅದನ್ನ ಇದು ಮಾಡೋಣ ಬಿಡಿ. ಓಕೆ, how many lines can pass from 2 distinct points? Only one. See, ಒಂದು ಪಾಯಿಂಟ್ ಇಂದ ಎಷ್ಟು ಬೇಕಾದ್ರೂ ಹೋಗ್ಬೋದು, ಬಟ್ ಆ 2 ಪಾಯಿಂಟ್ ಇಂದ ಚಾನ್ಸ್ ಇಲ್ಲ.
ಗೊತ್ತಾಗ್ತಾ ಇದೆಯಾ? ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ 2 ಡಿಸ್ಟಿಂಕ್ಟ್ ಪಾಯಿಂಟ್. ಸೊ ಹೋಪ್ಫುಲಿ ಅದನ್ನ ಬರ್ದಿದ್ದೀರಾ ಅಂತ ಅನ್ಕೋತೀನಿ. ನಾನು ಇಲ್ಲಿ ಮಾರ್ಕ್ ಮಾಡಲ್ಲ. ಓಕೆ, ನೀವು ಅಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡಿ, ಸೊ ದಟ್ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ಓನ್ಲಿ one. Okay, next, in triangle ABC, AB is equal to BC. So ನಾನು random triangle ಹಾಕ್ಬಿಡ್ತೀನಿ. ABC, AB is equal to BC and angle B is 70. Angle B is 70. So remaining angle is to 110. Since these two sides are equal, these two angles must be equal. So each angle must be 55. 110 by 2. ಇದೆಯಾ ಆಪ್ಷನ್? ಇದೆ, ಹೌದಲ್ವಾ? ಓಕೆ, ಓಕೆ, ನೆಕ್ಸ್ಟ್. ಓಕೆ, ಇದೇನಿದು? when we draw a perpendicular from the center to a chord, it bisects the chord. Okay, so then this should be what? Perpendicular. ಅವ್ರು ಕೊಟ್ಟಿಲ್ಲ, ಬಟ್ ದೇ ಹ್ಯಾವ್ ಗಿವನ್ ದ ಡಿಸ್ಟೆನ್ಸ್ ಯಾವಾಗಲೂ ಏನಾಗಿರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದೆನ್ ಬೈ Pythagorean triplet 5 3 and this should be 4, and since that bisects the chord, the other part should also be 4. so ಏನ್ ಬರುತ್ತೆ ನನಗೆ? 8 centimeter. ಬಂದಿದೆ ಅನ್ಕೋತೀನಿ ಅಲ್ವಾ ನಿಮ್ಗೆನಾ? ಓಕೆ, then the sum of complementary angle is equal to 2 complementary angles add up to 90 degree. This is straightforward question, ಹೌದಲ್ವಾ? Okay, now if the number of the sides of a regular polygon is 24, what is the measure of each interior angle of a polygon? 165. So ಬಂದಿದೆ ಬೇರೆಯವರಿಗೆ? ಬಂದಿಲ್ಲ. ಸೊ ಬಂದಿಲ್ಲದವರಿಗೆ ಹೇಳ್ಕೊಡ್ತೀನಿ ಬೇಕಾದ್ರೆ. ಸೊ ಏನದು ಫಾರ್ಮುಲಾ? n-2 by n-2 into 180 degree by n is equal to each interior angle. ಕರೆಕ್ಟಾ? ಸೊ ನಾವು n ಎಷ್ಟಿದೆ ನನಗೆ? 24. 24 minus 2, 22 by 24 into 180. Correct? Then 2 11s are 2 12s are 12 1s are 12 15. So which will be equal to 165. So answer ಏನಾಗುತ್ತೆ ನನಗೆ? 165. Each interior angle is equal to 165. This is the formula for each interior angle of a polygon. Okay na? ಯಾರಿಗೆ ಗೊತ್ತಿಲ್ಲ, maybe you can make a note of it. Okay, then the piece of a wire is 100 centimeter. If it is converted into the square shape, the area of its square shape is 625. Okay, let us see. So now a piece of a wire is 100 centimeter. 100 centimeter ಅನ್ನೋದು ಏನು? It is a length of that wire. ಆ wire ನ ನಾನು ಸ್ಕ್ವೇರ್ ಮಾಡ್ಕೋತೀನಿ. So then that becomes a circumference. ಕರೆಕ್ಟಾ? ಸೊ ಏನಾಯ್ತು ಅವಾಗ? 4a is equal to 100, a is equal to 25. Correct? So now if a ಬಂದಾದ್ಮೇಲೆ what is area of a square? a square 625. Good. So a square is equal to 25 square, which is equal to 625. ಬಂದಿದೆಯಾ? Okay, then things which are equal to the same thing are equal to each other. True. This is a basic axiom which we have already given. So if x is equal to y and z is equal to y, they are equal to the same things, then x must be equal to z. Clear? Any doubts in this? ಅಲ್ವಾ? So ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಅನ್ಸುತ್ತೆ ಇದನ್ನ ಮಾಡಿದಾಗ, ಅಲ್ವಾ? What is reflex angle? An angle which is greater than 180 less than 360. Between 180 to 360. ಹಿಂಗೆ ಎಕ್ಸ್ಪ್ಲೇನ್ ಮಾಡ್ಬಿಡೋಣ. 0 to 90 acute, 90 right, 90 to 180
obtuse, 180 straight, above 180 reflex. ಗೊತ್ತಾಯ್ತಾ? ಇದನ್ನ ಈಗ ಕೊಟ್ಟಿರ್ಬೋದು, ನಾ ಇದ್ರಲ್ಲಿ ಬೇರೆ ಯಾವ್ದಾದ್ರು ಕೇಳಬಹುದು ಅವರು ಅಲ್ವಾ. ಇಲ್ಲ ಅದು ಪೇರ್ ಅದು. ಓಕೆ, ನೆಕ್ಸ್ಟ್ okay. Now if a quadrilateral has an inscribed circle, then the sum of pair of opposite side is equal to ಯಾವುದು 1 2 3 4 ಬಿ. ಏನಕ್ಕೆ ಗೊತ್ತಾ? ಸಿ, ಅದ್ ನಾವು ಸರ್ಕಲ್ಸ್ ಮಾಡ್ಬೇಕಾದ್ರೆ ನಾವ್ ಹೇಳಿದೀವಿ ಏನಂತ, ಇಫ್ ವಿ ಹ್ಯಾವ್ if a quadrilateral has been inscribed as an inscribed circle, ಈ ತರ ಇದ್ದು ಈ ತರ ಇದ್ದಾಗ, okay, the tangent from an external point, these two are equal, these two are equal, these two are equal, these two are equal. When we add up those equations, we will get, ತೋರಿಸ್ತೀನಿ ನಿಮಗೆ, a b c d p q r s ಅಲ್ವಾ. ಸೊ now ap is equal to as, ಕರೆಕ್ಟಾ? ಯಾಕೆ? ಬಿಕಾಸ್ tangent from an external point are equal. then ಈ ಕಡೆ ಬಂದ್ರೆ pb is equal to pq, these two, bq, these two are equal. then cr is equal to cq, from this these two are equal. then dr is equal to ds. okay, so adding all those equations ಏನಾಗುತ್ತೆ ನಂಗೆ, ap plus pb cr plus dr, ap plus pb ಏನಾಯ್ತು, ab ಆಯ್ತು, cr plus dr ಏನಾಯ್ತು, cd ಆಯ್ತು, which is equal to, ಇಲ್ಲಿ ನೋಡಿ, bq plus cq ಏನಾಯ್ತು, bc ಆಯ್ತು, and then as plus ds ಏನಾಯ್ತು, ad ಆಯ್ತು. so if a quadrilateral has an inscribed circle, then the sum of pair of opposite sides, so sum of pair of opposite sides alva, sum of pair of opposite sides is equal to the sum of pair of other two opposite sides. okay na. ಈಗ ಇಲ್ಲಿ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಕ್ವೆಶ್ಚನ್ ಅವ್ರು ಕೇಳಬಹುದು. ನೆಕ್ಸ್ಟ್ ನಾವು ಇದನ್ನ ಕೊಟ್ಟಿದೀವಿ, ಇನ್ನೊಂದು ಸ್ವಲ್ಪ ನೀವು ಥಿಂಕ್ ಮಾಡೋದಾದ್ರೆ, ಸಪೋಸ್ ಇನ್ ದ ಸೇಮ್ ಕ್ವೆಶ್ಚನ್, ಇಫ್ ದಿಸ್ ABCD is a parallelogram, ABCD is a parallelogram, then what will be the quadrilateral resulted? rhombus, square, rectangle, ಈ ತರ ಕೇಳಬಹುದು ಅವರು. ಗೊತ್ತಾಗ್ತಾ ಇದೆಯಾ? ಈಗ if this is a parallelogram, then opposite sides are equal, then that means these two are equal, these two are equal. ಅದನ್ನ ಈಕ್ವೇಟ್ ಮಾಡಿದ್ರೆ then ಏನಾಗುತ್ತೆ, all these four sides are equal. the answer should be rhombus. ನೀವು ಸ್ಕ್ವೇರ್ ಅಂತ ಮಾಡ್ಬೇಕಾದ್ರೆ ಅಗೇನ್ ಡಯಾಗ್ನಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಗೊತ್ತಾಗ್ತಾ ಇದೆಯಾ? ಸೊ ಅವ್ರ ಆಪ್ಷನ್ ಕೊಡ್ಬೇಕಾದ್ರೆ ದೇ ವುಡ್ ಹ್ಯಾವ್ ಗಿವನ್ ರೋಂಬಸ್, ರೆಕ್ಟಾಂಗಲ್, ಇನ್ನೊಂದು ಯಾವ್ದೋ ಟ್ರೆಪಿಸಿಯಂ, ಇನ್ನೊಂದೇನೋ ಕೊಟ್ಟಿರ್ತಾರೆ. ಗೊತ್ತಾಗ್ತಾ ಇದೆಯಾ? ಸೊ ಬೇಸಿಕಲಿ ಇಟ್ ಈಸ್ ಅ ರೋಂಬಸ್. ನೀವು ಸ್ಕ್ವೇರ್ ಅಂತ ಮಾಡ್ಬೇಕಾದ್ರೆ ಹೇಗೆ 90 ಡಿಗ್ರಿ ಎಲ್ಲ ಪ್ರೂವ್ ಮಾಡಬೇಕು. ಇಲ್ಲಿ ನಂಗೆ ಗೊತ್ತಿಲ್ಲ ಸ್ಕ್ವೇರ್ ಅಲ್ಲಿ ಇಂಟೀರಿಯರ್ ಆಂಗಲ್ಸ್ ಎಷ್ಟಿರುತ್ತೆ, 90 ಡಿಗ್ರಿ. ಇಲ್ಲಿ ನಾವು ಅದೇನು ಮಾತಾಡ್ತಾ ಇಲ್ಲ, ಆಲ್ ಸೈಡ್ಸ್ ಆರ್ ಈಕ್ವಲ್ ಅಷ್ಟೇ. then it must be a rhombus. so this can also be a question for you. ಗೊತ್ತಾಗ್ತಾ ಇದೆಯಾ? if ABCD is a parallelogram which has inscribed circle in it, then what is ABCD? simple question. ಗೊತ್ತಾಯ್ತಾ? this can be asked. ಸಿ, ಇದು ಸ್ವಲ್ಪ ನಾನು ತಗೋತಾ ಇಲ್ಲ, ಇದು ಡಿಫ್ರೆನ್ಸ್ ಇದೆ ಸ್ವಲ್ಪ, ಅದನ್ನ ನಾನು ನಿಮಗೆ ಕರೆಕ್ಟ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್. if two angles are equal and each is equal to 90 degree, then they are supplementary. see, if two angles are equal and each is 90 degree, then they togetherly form what? 180 degree, which is supplementary. okay, okay. now two parallel chords of circle 5 centimeter are in opposite direction. if the chords are at distances of 3 centimeter and 4 centimeter at the center, then the difference of the lengths of the chord, ಅಂದ್ರೆ ನನಗೆ ಫಸ್ಟ್ ಏನ್ ಬೇಕು, ಇವಾಗ ಲೆಂತ್ಸ್ ಆಫ್ ದ ಕಾರ್ಡ್ಸ್ ಬೇಕು, ಆಮೇಲೆ ಬಂದಿದ್ದ ಲೆನ್ಸ್ ತಗೊಂಡು ಡಿಫ್ರೆನ್ಸ್ ಮಾಡ್ಕೋಬೇಕು. ಇದು ಅರ್ಥ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಡಿಸ್ಟೆನ್ಸ್ ಇದೇನೇ ಇರ್ಬೇಕು, ಇಲ್ಲಿ ಪರ್ಪೆಂಡಿಕ್ಯುಲರ್ ಇರ್ಬೇಕಲ್ವಾ.
5 3 triplet will be 4, 5 4 triplet will be 3, which we already discussed. If this is 4, ideshtirutte 4. If this is 3, ideshtirutte 3. So one of the chord is 8, the other one is 6. The difference of these two is 2. ಬಂದಿದೆಯಾ? ಬಂದಿದೆ ಎಲ್ರಿಗೂ? Good. Then the length of tangents drawn from an external point to the circle is equal. Just ನಾವು ಅವಾಗಲೇ ಮಾಡಬೇಕಾದ್ರೆ ತೋರಿಸಿದ್ ನಾವೆಲ್ಲ. Okay, these are all straightforward questions. Okay, ಮಾಡಿದಿರಾ ಇದನ್ನ? ಏನಿದೆ ಇಲ್ಲಿ? Find the area of the shaded region in the given figure. In what radius? ಅಲ್ಲ, in which the radius of the circle is 2 centimeter. ಮಾಡ್ಬೋದಲ್ಲ? ನನ್ ಬಂತಾ? Okay. None of the above. Okay. ಹೆಂಗೆ? ಯಾಕೆ? ನೋಡೋಣ. ಈಗ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಅಲ್ವಾ? ಸೊ ಏನದು ಈಕ್ವಲಾಟರಲ್ ಟ್ರಯಾಂಗಲ್ ಆಗಿ ಡೈರೆಕ್ಟ್ ಆಗಿ ಬರೀಲಾ? √3/4 a ಸ್ಕ್ವೇರ್ ಮೈನಸ್ πr ಸ್ಕ್ವೇರ್. ಕರೆಕ್ಟಾ? ಏರಿಯಾ ಆಫ್ ಅ ಸರ್ಕಲ್. ಸೊ √3/4 a ಎಷ್ಟಿದೆ ನನಗೆ? 6 ಅವರೇ ಕೊಟ್ಟಿದ್ದಾರೆ. 6 ಸ್ಕ್ವೇರ್ ಮೈನಸ್ ಇಲ್ಲಿ 3.14 ತಗೋಬೇಕಂತೆ. 3.14 r ಎಷ್ಟಿದೆ ನನಗೆ? ಅವರೇ ಕೊಟ್ಟಿದ್ದಾರೆ. ವಿತ್ ರೇಡಿಯಸ್ 2 ಸ್ಕ್ವೇರ್ is 4. Correct? Then ಇಲ್ಲಿ 6 square is how much? 36. 36/4 9. So 9√3 minus is just 4 3s are 12 something. ನಾ ಫುಲ್ ಮಾಡಲ್ಲ ಇವಾಗ, ಸುಮ್ಮನೆ ರ್ಯಾಂಡಮ್ ಆಗಿ ಮಾಡ್ತೀನಿ ಬಿಕಾಸ್ ನನಗೆ ಇಲ್ಲೇ ಗೊತ್ತಾಗ್ಬಿಡುತ್ತಲ್ಲ. ಸೊ ಇಲ್ಲಿ 9√3 ಅಂದ್ರೆ ಎಷ್ಟು? 1.732. ಓಕೆನಾ? ಇದು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು 9 2 ಅಂತ ತಗೊಂಡ್ರು 9 2s ಎಷ್ಟು? 18. 18 minus something will be less than that. There is no option below that. There is no point in calculating further. None of the above. So in ಈ ತರ ಕೇಸಸ್ ಅಲ್ಲಿ you should not continue calculating and waste your time. ಅಂದ್ರೆ if you are confident enough that ಇಲ್ಲಿವರೆಗೂ ಮಾಡಿರೋದು ನಾನು ಕರೆಕ್ಟ್ ಅಂತ ಗೊತ್ತಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನನಗಿದು ಅಬೌಟ್ 20 ಹೋಗೋದೇ ಇಲ್ಲ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ನೀವು ಮತ್ತೆ √3 ಗೆ 1.73 ತಗೊಂಡು ಮಲ್ಟಿಪ್ಲೈ ಮಾಡಿ, ಡು ನಾಟ್ ವೇಸ್ಟ್ ಯುವರ್ ಟೈಮ್. ಓಕೆ, ದೀಸ್ ಥಿಂಗ್ಸ್ ಯು ಕ್ಯಾನ್ ಅವಾಯ್ಡ್. $240 I think even I got the same. Okay, ಹಿಂಗೆ n into length into breadth of one single tile. ಕರೆಕ್ಟ್ ಅಲ್ವಾ? ಎಷ್ಟಿದೆ ಅದು? 12 into 5 which is equal to which should fit into this entire hall ಅನ್ಕೊಂಡ್ರೆ ಎಷ್ಟಿದೆ ಅದು? 144 into 100. 144 into 100. ಕರೆಕ್ಟ್ ಅಲ್ವಾ? ಸೊ 12 1s are 12 12s are 5 1s are 5 20s are 2 12s are 24 with 0. n is equal to 240. ಬಂದಿದೆಯಾ? ಗುಡ್ ಸರ್. ನೆಕ್ಸ್ಟ್, the diameter of a circle with center at C is 50 centimeter. CP is a radial segment. ಇದು ಯಾರಾದ್ರೂ ಮಾಡಿದ್ದೀರಾ? 48. ಗುಡ್ ಸರ್, ಕರೆಕ್ಟ್. 48. ಸೊ ಇದನ್ನ ಮಾಡೋದಾದ್ರೆ ಒಂದು ಸರ್ಕಲ್ ಇದೆ. ಓಕೆ, ಒಂದು ಕಾರ್ಡು, ಒಂದು ರೇಡಿಯಸ್. ಓಕೆ, C is a center. The diameter of a circle with center at C is 50 centimeter. Then radius ಎಷ್ಟಾಯ್ತು ನನಗೆ? 25. ಸೊ ಇದೇನಾಯ್ತು? ರೇಡಿಯಸ್ 25. ಇದೆಷ್ಟಿದೆ? ಇದು P. CP is a radial segment. ಅಂದ್ರೇನು? ಅಗೇನ್ ಈಗ ತಾನೇ ಮಾತಾಡಿದ್ವಿ ನಾವು. CP is a radial segment. ರೇಡಿಯಸ್ ಎಲ್ಲಿಂದ ಎಲ್ಲಿಗಿರುತ್ತೆ? C up to D. ಅದ್ರೊಳಗಡೆ ಒಂದು ಪಾರ್ಟ್ ಸೆಗ್ಮೆಂಟ್ ಯಾವ್ದದು? CP. Therefore CP is a radial segment. And then ಕೊಟ್ಟಿದ್ದಾರೆ ಅವರು, ಏನಾದ್ರು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್. DP ಎಷ್ಟಂತೆ? 18.
This is 18. Correct? Now, ಇಲ್ಲಿ ನೋಡಿ, how much is CD? CD 25, because CD is also radius. ಅದರೊಳಗಡೆ DP ಎಷ್ಟಿದೆ? 18. ಸೊ ಇದು 18, ಇದು ಎಷ್ಟಾಯ್ತು? ಇದು 7. ಸೊ ನಾವು ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್ ಇದು ಎಷ್ಟು ಬರುತ್ತೆ? 24. ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಪೈಥಾಗರಸ್ ಥಿಯರಮ್. ಓಕೆ, then 24, this will be 24 again. Answer is 48. Good that if someone has done that. Okay, next, ಇಲ್ಲಿ in the given figure ಇದಕ್ಕೆ ಫಾರ್ಮುಲಾ ಇದೆ ಅಲ್ವಾ? ಇದು ಏನ್ ಫಾರ್ಮುಲಾ? ಅದು PA into PB is equal to PC into PD. This is the formula, correct? PA into PB is equal to PC into PD. That is, two chords intersect internally or externally. In this case, the two chords are intersecting externally. So PA ಎಷ್ಟಿದೆ ನೋಡಿ? PA x plus 6, correct? PB ಎಷ್ಟಿದೆ? x. So PC ಎಷ್ಟಿದೆ? 5 plus 3 8. PD ಎಷ್ಟಿದೆ? 5. So x square plus 6x minus 40 is equal to 0. Correct? Equation ಬಂದಿದ್ಯಾ? x square minus 6x plus 6x minus 40 plus 10 minus 4. So plus 10 ಬಂದ್ರೆ minus 4 ಬಂದ್ರೆ ಯಾವ್ದು ಬರುತ್ತೆ ನನಗೆ? plus 10 x square plus 10x 4 ಬರುತ್ತೆ, minus 4x minus 40 x plus 10, so minus 4. So ನನಗೆ ಇದು ಬೇಕಾಗೋದು x is equal to 4 because we cannot have a negative length. Clear? Okay. ಯಾರು ಬೆಳಗ್ಗೆ ಕೂತಿದ್ರಿ ಅವ್ರಿಗೆ ಇದು ಗೊತ್ತಿರಬೇಕು. ಇದು ಬೆಳಗ್ಗೆ ತಾನೇ ಮಾಡಿದ್ವಿ ಪ್ರಾಬ್ಲಮ್. ಯಾವ್ದು ಹೇಳಿ? 25th ಬೆಳಗ್ಗೆ ಮಾಡಿದ್ವಿ. ಯಾರಿದ್ರಿ ಬೆಳಗ್ಗೆ? ನೀವಿದ್ರಿ. ಎಷ್ಟು? ಪೆಂಟಗನ್ 180 ಬೆಳಗ್ಗೆ ಮಾಡಿದ್ವಿ. ನೀವು ಆ ವಿಡಿಯೋ ನೋಡಿ, ನಾನು ಮತ್ತೆ ಮಾಡಲ್ಲ ಅದನ್ನ. ಓಕೆನಾ? ಪೆಂಟಗನ್ ಅಲ್ಲ ಇದು, ಇಟ್ ಈಸ್ ಅ ಸ್ಟಾರ್. ನೀವು ಕೇಳಿಸ್ಕೊಂಡಿದ್ರೆ ಚೆನ್ನಾಗಿ. ಇದು ಹೆಂಗಿರುತ್ತೆ ಅಂದ್ರೆ ಹಿಂಗ್ ಇವೆಲ್ಲ ಇದು ಹಿಂಗ್ ಜಾಯಿನ್ ಆದ ಇವೆಲ್ಲ ಸ್ಟ್ರೇಟ್ ಲೈನ್ ಇರ್ತವೆ. ಓಕೆನಾ? ಐ ಆಮ್ ನಾಟ್ ಏಬಲ್ ಟು ಡ್ರಾ ದಟ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ಓಕೆ, ಸೊ ಅವರು ಇದು ಪೆಂಟಗನ್ ನನಗೆ. ಓಕೆ, ಸೊ ಅವ್ರು ಕೇಳ್ತಾ ಇರೋದು ಇದೆಲ್ಲ ಎಷ್ಟಿರುತ್ತೆ ಅಂತ. ಇದೆಲ್ಲ ಎಷ್ಟಿರುತ್ತೆ ಅಂತ. ಓಕೆ, ಸೊ ಈಚ್ ಪೆಂಟಗನ್ ಆಂಗಲ್ ಎಷ್ಟಿರುತ್ತೆ ನನಗೆ? 108. 108 ಇದ್ರೆ ಇದು 72, ಇದು 72 ಬಿಕಾಸ್ ಆಫ್ ದಟ್ ಲೀನಿಯರ್ ಪೇರ್. 72 72 144. The remaining angle is 36. This will be 36. So 1 2 3 4 5. 36 into 5. Okay. ಬೆಳಗ್ಗೆ ತಾನೇ ಮಾಡಿದೆ. ಗುಡ್ ದಟ್ ದ ಸೇಮ್ ಕ್ವೆಶ್ಚನ್ ಹ್ಯಾಸ್ ಕಮ್. ಗುಡ್ ಕ್ವೆಶ್ಚನ್ ಇದು. Okay, next, the heights of two vertical lamp posts are 33 meter and 24 meter high. If the distance between them is 40 meter, then what is the distance between their tops? ಮಾಡಿರಬಹುದು ಇದನ್ನ. ಬಂದಿದೆ ಎಲ್ರಿಗೂ? 41 is correct answer. So how to do that? ಒಂದು 33, ಇನ್ನೊಂದು 24. The distance between them is 40. Correct? If this is 24, how much is this? 9. So apply Pythagoras theorem for this and take the square root. You should get this distance between the top. See, ನಿಮ್ಗೆ ಏನಾದ್ರು ಫುಲ್ ಮಾಡ್ಬೇಕಂದ್ರೆ ಹೇಳ್ಬೇಕು ನನಗೆ. I understand that Pythagoras theorem ನಿಮ್ಗೆ ಬರುತ್ತೆ ಅನ್ಕೊಂಡು ಅಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾವು 40 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಎಷ್ಟು ಬರುತ್ತೆ? 1600 ಪ್ಲಸ್ 90 81. ಸೊ 1681. ಸ್ಕ್ವೇರ್ ರೂಟ್ ಆಫ್ 1681 ವುಡ್ ಬಿ 41. ಸೊ ಹಾಗಾಗಿ 41 is the answer. Okay, next,
What is the circle which connects all the vertices of a polygon called as? Circumcircle. Outside, ಅದು connect the vertices, touch the sides ಅಲ್ಲ, ಟಚಿಂಗ್ ದ ಸೈಡ್ಸ್ ಆದ್ರೆ ಏನಾಗ್ತಾ ಇತ್ತು, ಅದು ಇನ್ ಸರ್ಕಲ್ ಆಗ್ತಾ ಇತ್ತು. ವರ್ಟಿಸಸ್ ನ ಪಾಸ್ ಮಾಡೋದು ಯಾವುದು? ಸರ್ಕಮ್ ಸರ್ಕಲ್. ಓಕೆ, ಹಾಕಿಲ್ವಾ? ಹಾಕಿದ್ರಾ? ಓಕೆ. ಇದು ಒಂದು ಟ್ಯಾಂಜೆಂಟ್, ಒಂದು ಕಾರ್ಡ್. Find the length of the tangents. Easy question. AD square is equal to PC into AC into AB. Correct? This is the formula. So AC is to 9. This will be 4. 36. Square root of this will be 6. So length of the tangent is 6. Straightforward question. Clear? If two lines intersect each other, then vertical opposite angles are equal. So same as the opposite angle. Okay, allen mattenu idrallenu twist gist enu illa. Okay, then what will be the length of the square inscribed in a circle of radius 5 centimeter? 5 root 2 ಮಾಡಿದಿರಾ? ಓಕೆ, ಹೇಳ್ಬೇಕಾ ಇದನ್ನ? ಓಕೆ, ಏನಿದೆ ಅದು? ಸರ್ಕಲ್ ಸ್ಕ್ವೇರ್ ಇನ್ಸ್ಕ್ರೈಬ್ಡ್. ಓಕೆ, ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆ, ವಿಚ್ ಇಸ್ ದಟ್? ಹೌ ಮಚ್ ಇಸ್ ದಟ್? 10. ಕರೆಕ್ಟಾ? ಸೊ 10 ಆದ್ರೆ ಒಂದು ಸೈಡ್ ಎಷ್ಟು ಬರುತ್ತೆ ನನಗೆ? ಅವ್ರು ಏನ್ ಕೇಳಿದ್ದಾರೆ? ವಾಟ್ ವಿಲ್ ಬಿ ದ ಲೆಂತ್ ಆಫ್ ದ ಸ್ಕ್ವೇರ್? ಇದು 10 ಆದ್ರೆ, ಸೊ ಫೈಂಡ್ ಔಟ್ ಮಾಡಿ ಇದನ್ನ. ಎ ಅಂಡ್ ಎ. ಓಕೆ, 10 ಆಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 100. 2a square is equal to 100. A square is equal to 50. A is equal to 5 root 2. That is 25 into 2. 5 root 2. Okay. Next, which of the following pairs are matched correctly? Regular polygon. All the interior angles and the sides are of different measure. Correct? All the interior angles and the sides are of different measure. So, idalla irregular polygon. One or more interior angles of a polygon are more than 180 degrees. Correct? Concave polygon adu. Then convex polygon. All the interior angles and the sides are equal. All the interior angles of a polygon are strictly less than 180 degrees. No, concave should be, one of the angles should be more. Idralli ಒಂದು ಆಗಬಹುದು, ಆಗದೇನು ಇರಬಹುದು. ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮ್ಯಾಚ್ಡ್ ಕರೆಕ್ಟ್ಲಿ? ಯಾವುದು ಮ್ಯಾಚ್ ಆಗಲ್ಲ ಇಲ್ಲಿ. ನನ್ ಆಫ್ ದ ಎಬೋ ಕೊಡಬಹುದಿತ್ತು. ಗೊತ್ತಾಗ್ತಾ ಇದೆಯಾ? ರೆಗ್ಯುಲರ್ ಪಾಲಿಗಾನ್, ಆಲ್ ದ ಇಂಟೀರಿಯರ್ ಆಂಗಲ್ಸ್ ಅಂಡ್ ದ ಸೈಡ್ಸ್ ಆರ್ ಆಫ್ ಡಿಫರೆಂಟ್ ಮೆಜರ್. ರಾಂಗ್. ಇರ್ರೆಗ್ಯುಲರ್ ಪಾಲಿಗಾನ್, ಒನ್ ಆರ್ ಮೋರ್ ಇಂಟೀರಿಯರ್ ಆಂಗಲ್ಸ್ ಆಫ್ ಪಾಲಿಗಾನ್ ಆರ್ ಮೋರ್ ದನ್ 180 ಡಿಗ್ರೀಸ್. ಅದು ಕಾನ್ಕೇವ್ ಗೆ ಬರಬೇಕು. ಇದು ಮ್ಯಾಚ್ ದ ಫಾಲೋಯಿಂಗ್ ಅಂತ ಆಗ್ಬೇಕಿತ್ತು. ಸೊ ಇದು ನೀವು ಕರೆಕ್ಷನ್ ಮಾಡ್ಕೋಬಹುದು. ಯು ಹ್ಯಾವ್ ಟು ಥಿಂಕ್ ದಟ್ ಐ ಕ್ಯಾನ್ rearrange the question like this. Match the following. So regular polygon matches with option 3. Irregular polygon matches with 1. Convex polygon matches with, concave polygon matches with 2. So ಇದು ಮ್ಯಾಚ್ ದ ಫಾಲೋಯಿಂಗ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಓಕೆ, ಇದು ಫಾರ್ಮುಲಾ ಯಾವುದು?
ಬಿ. ಈಗ ಕ್ವಶನ್ ಬರುತ್ತೆ ಏನು, ಡೈರೆಕ್ಟ್ ಕಾಮನ್ ಟ್ಯಾಂಜೆಂಟಾ ಟ್ರಾನ್ಸ್ವರ್ಸ್ ಕಾಮನ್ ಟ್ಯಾಂಜೆಂಟಾ ಅಂತ. ನಂಗೆ ಸಂಬಂಧನೇ ಇಲ್ಲ, ಯಾಕಂದ್ರೆ ಅವೆರಡರಲ್ಲಿ ಒಂದಿದೆ, ಬೇರೆ ಯಾವ್ದು ಅದು ಇನ್ನೊಂದಕ್ಕೂ ಮ್ಯಾಚ್ ಆಗಲ್ಲ. ಗೊತ್ತಾಗ್ತಾ ಇದೆಯಾ? ದೇರ್ಫೋರ್ ಆಪ್ಷನ್ ವುಡ್ ಬಿ ಸ್ಟ್ರೇಟ್ ಫಾರ್ವರ್ಡ್ ಬಿ. ಫಾರ್ಮುಲಾ ನೋಡ್ಕೊಳ್ಳಿ ಅಷ್ಟೇ ಅದನ್ನ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್? ಇದನ್ನ ಆನ್ಸರ್ ಮಾಡಿದ್ರೆ ಯಾರಾದ್ರು? ಆರ್ಥೋಸೆಂಟರ್ ಲೈಸ್ ಔಟ್ಸೈಡ್ ದ ಟ್ರಯಾಂಗಲ್. ಮತ್ತೆ ಸಿ ಯಾವುದು? ಆರ್ಥೋಸೆಂಟರ್ ಲೈಸ್ ಆನ್ ದ ಟ್ರಯಾಂಗಲ್. ಮತ್ತೆ ನನ್ನ ಪ್ರಕಾರ ಇದು ಒಂಥರ ಸ್ಟಾರ್ ಕ್ವಶನ್ ಅಂತ ಅನ್ಕೋತೀನಿ ನಾನು. ಸೊ ವೆರಿ ಗುಡ್ ಕ್ವಶನ್ ಆಕ್ಚುಲಿ ಅನಾಲಿಸಿಸ್ ಪ್ರಕಾರ. ಸಿ ಆರ್ಥೋಸೆಂಟರ್, ಸಿ ಹೈಟ್ ಕ್ಯಾನ್ ಬಿ ಔಟ್ಸೈಡ್, ಐ ಅಂಡರ್ಸ್ಟ್ಯಾಂಡ್, ಫಾರ್ ಅ ಜನರಲ್ ಟ್ರಯಾಂಗಲ್. ಇದು ಎಂತ ಟ್ರಯಾಂಗಲ್? ಇದು ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಆಟೋಮೆಟಿಕಲಿ ಎರಡು ಇದೇನ್ ಪರ್ಪೆಂಡಿಕ್ಯುಲರ್, ದಟ್ ಇಟ್ ಸೆಲ್ಫ್ ಇಸ್ ಅ ಹೈಟ್, ದಟ್ ಹ್ಯಾಸ್ ಟು ಮೀಟ್ ಅಟ್ ದ ವರ್ಟೆಕ್ಸ್ ಓನ್ಲಿ. ಈಗ ಜನರಲಿ ಇದೊಂದು ಟ್ರಯಾಂಗಲ್ ಅಂತ ಅನ್ಕೊಂಡ್ರೆ ಹೈಟ್ ಹಾಕ್ಬೇಕು ನಾನು ನಿಮಗೆ, ಹೌದಾ? ಪರ್ಪೆಂಡಿಕ್ಯುಲರ್ ಹಾಕ್ಬೇಕು. ಅವಾಗ ಎಲ್ಲಿ ಎರಡು ಪರ್ಪೆಂಡಿಕ್ಯುಲರ್ ಮೀಟ್ ಆಗುತ್ತೋ ಅದು ನನಗೆ ಆರ್ಥೋಸೆಂಟರ್, ಕರೆಕ್ಟಾ? ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್, ದಿಸ್ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ ಆಲ್ರೆಡಿ ಎರಡು ಪರ್ಪೆಂಡಿಕ್ಯುಲರ್, ಈ ಕಡೆಯಿಂದ ನೋಡ್ರಿ ಇದು ಪರ್ಪೆಂಡಿಕ್ಯುಲರ್, ಈ ಕಡೆಯಿಂದ ನೋಡಿ ಇದು ಪರ್ಪೆಂಡಿಕ್ಯುಲರ್. ಎಲ್ಲಿ ಬರುತ್ತೆ ಆರ್ಥೋಸೆಂಟರ್? ಅಲ್ಲೇ ಆನ್ ದ ಟ್ರಯಾಂಗಲ್ ಅಲ್ಲಿ ಆನ್ ದ ವರ್ಟೆಕ್ಸ್ ಬಂದ್ಬಿಡುತ್ತೆ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಅದರ್ವೈಸ್ ಜನರಲ್ ಟ್ರಯಾಂಗಲ್ ಕೊಟ್ಟಿದ್ರೆ ಇಟ್ ಕ್ಯಾನ್ ಬಿ ಔಟ್ಸೈಡ್ ಆಲ್ಸೋ. ಓಕೆ, ಇದು ತುಂಬಾ ತರ ಗುಡ್ ಕ್ವೆಶ್ಚನ್ ಇದೆ. ಐ ಲೈಕ್ ಇಟ್ ಅ ಲಾಟ್. ಇಟ್ ಲೈಸ್ ಆನ್ ದ ಟ್ರಯಾಂಗಲ್. ಓಕೆ, ಇದು ಎನಿವೇಸ್ ಲೀನಿಯರ್ ಇಕ್ವೇಶನ್ಸ್. ಸೊ ಎನಿವೇಸ್ ನಿಮಗೆ ಮಾಡಿಲ್ಲ ಅಂತ ಇದು ನಾನೇನು ಟಚ್ ಮಾಡಕ್ ಹೋಗಲ್ಲ. ಓಕೆನಾ? ಇಟ್ಸ್ ಲೀನಿಯರ್ ಇಕ್ವೇಶನ್ಸ್. ವಿ ಆರ್ ಜಸ್ಟ್ ಫೋಕಸಿಂಗ್ ಆನ್ ಜಾಮೆಟ್ರಿ ಪಾರ್ಟ್. ಹೇಳ್ಬೋದಾ ಈಗ? The radius of two circles are, what is the formula? First of all, what is the formula for transverse common tangent length? R plus R square. Good sir. So D square minus of R plus R square under root. ಇದೇನಿದು ಟ್ರಾನ್ಸ್ವರ್ಸ್ ಕಾಮನ್ ಟ್ಯಾಂಜೆಂಟ್. ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ? ಚೆಕ್ ಮಾಡಿ. ಎಷ್ಟು ಸರ್? 6. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆನ್ಸರ್ ಶುಡ್ ಬಿ 6 ಬಿಕಾಸ್ ಎಲ್ಲಿದೆ ಅದು? 10 ಸ್ಕ್ವೇರ್ 100, 8, 64, 100 minus 64, 36, square root of 36, 6. ಇಲ್ಲಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸಾಕ್ಟ್ ಥಿಂಗ್. ಓಕೆ, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಆಂಗಲ್ 2. ಓಕೆ, ಏನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಷ್ಟು? 68. ಐ ಥಿಂಕ್ ಎಸ್ 68. ಯಾ, ಹೇಗ್ ಮಾಡ್ತೀರಾ ಇದನ್ನ? ಯಾರಿಗಾರು ಹೇಳ್ಕೊಡ್ಬೇಕಾ? ಓಕೆ, ಫೈನ್. ನೌ ಇಫ್ ದಿಸ್ ಈಸ್ 1, ಹೌ ಮಚ್ ವಿಲ್ ಬಿ ದಿಸ್? 1. ವೈ? ಬಿಕಾಸ್ these two lines are parallel, then these two angles becomes equal, corresponding angles. Then ಇದೆಲ್ಲದು ಎಷ್ಟಾಗುತ್ತೆ? 180 ಡಿಗ್ರಿ. ಸೊ ನಾನೇನ್ ಬರೀತೀನಿ, x plus 1 angle plus 2 angle is equal to 180 ಡಿಗ್ರಿ. ಕರೆಕ್ಟಾ? ಕರೆಕ್ಟಾ? ಬಟ್ ಇಲ್ಲೇನಿದೆ, ಇಲ್ಲಿ 1 and 2 are in the ratio 3:4. 1 and 2 are in the ratio 3:4 and also angle 2 ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟಂತೆ? 64. ಕರೆಕ್ಟಾ? ಅವ್ನು ಕೊಟ್ಟಿರೋದೇನು? angle 1 is to angle 2 is equal to 3:4. ಕರೆಕ್ಟಾ? ಕರೆಕ್ಟ್ ತಾನೆ? 1:2 is equal to angle 2 ಅವರೇ ಕೊಟ್ಟಿದ್ದಾರೆ. ಸೊ angle 1 is equal to 3/4, 62. ಏನೋ ಮಿಸ್ ಆಯ್ತಾ ಇಲ್ಲಿ? ಒಂದ್ ನಿಮಿಷ. angle 1:2, 64. ಓಕೆ, 64. So 4 ones are 4, 16s are, which is equal to 48. So now x plus 48 plus 64 is equal to 180. X is equal to 180 minus 60, 40, 100 and then 8, 4, 12. 112. X ಬರುತ್ತೆ. X is equal to 68.
ಪರವಾಗಿಲ್ಲ. ಇದಲ್ವಾ? ಇದು ಹೇಳಿ. ವೆನ್ ಬೋತ್ ದ ಸೆಗ್ಮೆಂಟ್ಸ್ ಯಾರು ಹೇಳಿದ್ರಿ? ವೆನ್ ಟೂ ಆರ್ಕ್ಸ್ ಆರ್ ಈಕ್ವಲ್. ವೆರಿ ಗುಡ್ ಸರ್, ಕರೆಕ್ಟ್. ಹೆಂಗೆ ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ, ಈಗ ಸೆಕ್ಟರ್ ಅಂದ್ರೆ ಏನು? ಟೂ ರೇಡಿಯೈ ಅಂಡ್ ಅನ್ ಇನ್ಕ್ಲೂಡೆಡ್ ಆರ್ಕ್ ಇಸ್ ಸೆಕ್ಟರ್. ಸೆಗ್ಮೆಂಟ್ ಅಂದ್ರೆ ಏನು? ಕಾರ್ಡ್ ಅಂಡ್ ಅನ್ ಆರ್ಕ್ ಇಸ್ ಅ ಸೆಗ್ಮೆಂಟ್. ಯಾವಾಗ ವೆನ್ ಬೋತ್ ದ ಸೆಗ್ಮೆಂಟ್ಸ್ ಅಂಡ್ ಬೋತ್ ಸೆಕ್ಟರ್ಸ್ ಬಿಕಮ್ ಈಕ್ವಲ್, ಸೆಗ್ಮೆಂಟ್ ಟು ಸೆಕ್ಟರ್ ಎರಡು ಯಾವಾಗ ಆಗುತ್ತೆ? ಈಗ ಸೇ ಫಾರ್ ಎಕ್ಸಾಂಪಲ್, ಇದೇನಿದು? ಡಯಾಮೀಟರ್. ಡಯಾಮೀಟರ್ ಇಸ್ ಆಲ್ಸೋ ಕಾರ್ಡ್. ಇದೇನಾಯ್ತು ಇವಾಗ? ಸೆಗ್ಮೆಂಟ್. ನಾವು ಇದೊಂದೇ ಏನು? ಇದೊಂದೇ ಏನು? ಟೂ ರೇಡಿಯೈ ಆರ್ಕ್. ಇವಾಗ ಏನಂತ ಕನ್ಸಿಡರ್ ಮಾಡಬಹುದು? ಸೆಕ್ಟರ್. ಸೊ ದಿ ಬಿಕಮ್ ಬೋತ್ ಸೆಗ್ಮೆಂಟ್ ಆಸ್ ವೆಲ್ ಆಸ್ ಸೆಕ್ಟರ್. ಅದು ಯಾವಾಗ? ವೆನ್ ಸೆಮಿ ಆರ್ಕ್ ಇದ್ದಾಗ ಮಾತ್ರ ಅಲ್ವಾ? ಇನ್ನು ಉಳಿದ ಬೇರೆ ಟೈಮಲ್ಲಿ ಅಟ್ಲೀಸ್ಟ್ ಸ್ವಲ್ಪನಾರು ಹಿಂಗ್ ಬಂದ್ಬಿಡುತ್ತೆ, ಸ್ಟ್ರೇಟ್ ಲೈನ್ ಬರೋದೇ ಇಲ್ಲ. ಗೊತ್ತಾಗ್ತಾ ಇದೆಯಾ? ವೆನ್ ಟೂ ಆರ್ಕ್ಸ್ ಆರ್ ಈಕ್ವಲ್ ಅಂದ್ರೆ ಮೈನರ್ ಆರ್ಕ್ ಆಸ್ ವೆಲ್ ಆಸ್ ಮೇಜರ್ ಆರ್ಕ್. ಯಾವಾಗ ಸಾಧ್ಯ? ಅದು ಸೆಮಿ ಆರ್ಕ್ ಇದ್ದಾಗ. ಓಕೆನಾ? ಓಕೆ, ಎಷ್ಟು ಬರುತ್ತೆ ಇದು? 39th. 65. ಕರೆಕ್ಟ್. ಇದಕ್ಕೇನಾದ್ರು ಎಕ್ಸ್ಪ್ಲನೇಷನ್ ಬೇಕಾ? ಎಕ್ಸ್ಪ್ಲನೇಷನ್ ಇದಕ್ಕೆ? ಬೇಕಾ? ಓಕೆ. ಇಫ್ ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಅ ಟ್ರಯಾಂಗಲ್ is 130 degree, this is the exterior angle. Exterior angle is always equal to the sum of interior opposite angles, and they are given these two angles are same. Then 2x is equal to 130. Each angle will be 130 by 2, 65. Okay, 65, 65, 130. Okay, ಇದು 4 ಬಂತಾ? ಆಪ್ಷನ್ ಬಿ ಅಲ್ಲ? ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲನೇಷನ್ ಯಾರಿಗಾರು ಬೇಕಾ ಇದಕ್ಕೆ? 41st, 64 and 64. ಗುಡ್, ವೆರಿ ಗುಡ್. ಸೊ ಹೆಂಗೆ? ಇಲ್ಲಿ ನೋಡಿ, ಇ ಡಿ ಸಿ ಇದೆಷ್ಟಿದೆ ಅಂತೆ? 32. ಕರೆಕ್ಟಾ? ಎಫ್ ಡಿ ಸಿ ಎಷ್ಟಾಗುತ್ತೆ ಅವಾಗ? 32. ಅಥವಾ ಸಿ ಡಿ ಎಫ್ ಎಷ್ಟಾಗುತ್ತೆ? 32. ಸೇಮ್. ಸರ್ಕಂಫರೆನ್ಸ್ ಅಲ್ಲಿ 32 ಹೋದ್ರೆ ಸಿ ಓ ಎಫ್ ಸೇಮ್ ಆರ್ಕ್ ಎಷ್ಟಾಗುತ್ತೆ? 32 ಇಂಟು 2, 64. ಅಂದ್ರೆ ಸಿ ಓ ಎಫ್ ಏನೋ ಬಂತು, ಇದು ಬಂತು 64. ನಾವು ಇವಾಗ ನಮಗೆ ಆಪ್ಷನ್ ಡೆಡ್ಯೂಸ್ ಆಯ್ತು. 4 ಆಪ್ಷನ್ ಇದ್ದಿದ್ದು 2 ಆಪ್ಷನ್ ಆಯ್ತು ಇವಾಗ, ಐದರ್ ದಿಸ್ ಆರ್ ದಿಸ್. ಕರೆಕ್ಟಾ? ದೆನ್ ನನಗೇನ್ ಬೇಕು? ಇಲ್ಲಿ ಎಷ್ಟಿದೆ? 32. ಇದು 32. ಕರೆಕ್ಟಾ? ದೆನ್ ಈ ಆಂಗಲ್ ಎಷ್ಟಾಗುತ್ತೆ? 32, 32, 64, 116. ಈ ಆಂಗಲ್ 116. ದೆನ್ ಇದು ಲೀನಿಯರ್ ಪೇರ್ ಆದ್ರೆ ಏನಾಗುತ್ತೆ? ಅಗೇನ್ 180 ಮೈನಸ್ ದಿಸ್. ಅಥವಾ ಡೈರೆಕ್ಟ್ ಆಗಿ ಎಕ್ಸ್ಟೀರಿಯರ್ ಆಂಗಲ್ ತಗೊಂಡ್ರೆ ದಿಸ್ ಇಸ್ ಅನ್ ಎಕ್ಸ್ಟೀರಿಯರ್ ಆಂಗಲ್ ಫಾರ್ ದಿಸ್ ಟ್ರಯಾಂಗಲ್, 32 ಪ್ಲಸ್ 32, 64. ಡೈರೆಕ್ಟ್ ಆಗೇ ಬರುತ್ತೆ. ಗೊತ್ತಾಯ್ತಾ? ಡೌಟ್ ಇದೆಯಾ ಸರ್? ಅರ್ಥ ಆಯ್ತಲ್ಲ?
Okay. The exterior angle of a triangle is equal to the sum of just ಈಗ ತಾನೇ explain ಮಾಡಿದ್ವಿ. Okay. Then find the value of k if p parallel to q. ಎಷ್ಟು 67.5. Correct. ಏನಿಲ್ಲ ಇದು k ಆದ್ರೆ ಇದೇನಾಗುತ್ತೆ k vertically opposite angle and these two angles become co-interior corresponding angle. When you add up it should be 180 degree. Simplify ಮಾಡಿದ್ರೆ k will be 67.5. Okay. ಇದು ಕಂಪ್ಲೀಟ್ ಇಲ್ಲ. ಇದು the region between an arc and two radii joining the center of the end points of the arc is called as sector. Okay. ಈ ಥಿಯರಿ ಕ್ವೆಶ್ಚನ್ಸ್ ಎಲ್ಲ ಟಕ್ 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 ಅಂತ ನಾವು ಬೇಸಿಕ್ಸ್ ಕಲ್ತಿರೋದ್ರಿಂದ ಬೇಗ ಆನ್ಸರ್ ಮಾಡಬಹುದು. ಒನ್ 105 ಕರೆಕ್ಟಾ? 40 to 108 ಏನ್ ಕೇಳಿದ್ರು? ಆಂಗಲ್ ಬಿ ಸಿ ಡಿನ BCD. ಅಂಡ್ ಇಲ್ಲಿ ನನ್ನ ಇನ್ನೊಂದು ಪ್ರಶ್ನೆ, ವಿಲ್ ಆಂಗಲ್ BCD ಈಕ್ವಲ್ ಟು ಆಂಗಲ್ BAD? ಇಟ್ ಈಸ್ ಈಕ್ವಲ್. ನಮ್ದು ಯಾವ್ದೋ ಒಂದು ಆಪ್ಷನ್ ಈ ಆಪ್ಷನ್ ನಾನು ಎಸ್ ಅಂತ ಕೊಟ್ಟಿದ್ದೀನಿ. ಕೈಟ್ ಅಲ್ಲಿ ಒನ್ ಪೇರ್ ಆಫ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಗೊತ್ತಾಯ್ತಾ? ಅದ್ ನೆನ್ಪಿಡ್ಕೊಳ್ಳಿ, ಅದು ಒಂದು ಕ್ವೆಶ್ಚನ್. ಅದೇ ಇಲ್ಲಿ ಯೂಸ್ ಆಗೋದಾದ್ರೆ ಅವಾಗ ನಿಮ್ಗೆ XX ಬಂದು ನಿಮಗೆ ಆನ್ಸರ್ 105 ಬರುತ್ತೆ. ಓಕೆ, 105 ಯಾವ್ದದು? 105. ನೆಕ್ಸ್ಟ್, ಇನ್ ದ ಗಿವನ್ ಫಿಗರ್ CE, ಅಲ್ಲಿದೆ CE, ಐ ಥಿಂಕ್ ದಿಸ್ ಇಸ್ CE ಪ್ಯಾರಲಲ್. ಓಕೆ, ದೀಸ್ ಟು ಆರ್ ಪ್ಯಾರಲಲ್. ಏನ್ ಬರುತ್ತೆ ಆನ್ಸರ್? 85. ಕರೆಕ್ಟ್, ಗುಡ್. ಯಾರಿಗಾರು ಎಕ್ಸ್ಪ್ಲನೇಷನ್ ಬೇಕಾ? ಓಕೆ, ಸೊ ನಾವು ಸಿನ್ಸ್ ದೀಸ್ ಟು ಆರ್ ಪ್ಯಾರಲಲ್, ನಾನು ಹಿಂಗ್ ತಗೊಂಡ್ರೆ ದಿಸ್ ಆಂಗಲ್ ವಿಲ್ ಬಿ ಈಕ್ವಲ್ ಟು ದಿಸ್ ಆಂಗಲ್. ಕರೆಕ್ಟಾ? ಕರೆಕ್ಟಾ? ನನಗೆ ಈ ಆಂಗಲ್ ಬಂದ್ಬಿಟ್ರೆ ಮುಗ್ದೇ ಹೋಯ್ತು. ಕರೆಕ್ಟ್. ಇಲ್ಲಿ 60 ಇದೆ, ಇಲ್ಲಿ 110 ಇದೆ. ಕರೆಕ್ಟಾ? ಎಷ್ಟಾಯ್ತು? 170. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಕ್ವಾಡ್ರಿಲೇಟರಲ್ ಎಷ್ಟಿರಬೇಕು? 360. 360 ಮೈನಸ್ 170 ಎಷ್ಟಾಯ್ತು? 190. ಇದು 75 ಇದೆ. ಇನ್ನು ಉಳಿದಿದ್ದು ಇಲ್ಲಿರ್ಲೇಬೇಕಾ? ಇನ್ನು ಉಳಿದು ಅಲ್ಲಿರಬೇಕು. ಅದರೊಳಗಡೆ 30 ಮೈನಸ್ ಮಾಡಿ, ಯು ವಿಲ್ ಗೆಟ್ 85 ಆಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಇದು ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಮ್ಯಾಚ್ಡ್? ಓನ್ಲಿ 2 ಪೇರ್ಸ್. ಯಾವ್ಯಾವುದು? ಫಸ್ಟ್ ಮತ್ತೆ ಫೋರ್ತ್. ಕರೆಕ್ಟ್. ಓನ್ಲಿ 2 ಪೇರ್ ಮ್ಯಾಚ್ ಆಗ್ತಾ ಇದೆ, ಫಸ್ಟ್ ಮತ್ತೆ ಫೋರ್ತ್. ಗುಡ್ ಸರ್. ಓಕೆ, ಇದರಲ್ಲಿ ಹೋಗ್ಲಿ, ABC AED ಸಿಮಿಲರ್ ಆಗುತ್ತಾ? ABC 90 ಡಿಗ್ರಿ ಇದೆ, AED ನಲ್ಲೂ 90 ಡಿಗ್ರಿ ಇದೆ. ಆಂಗಲ್ A ಇಸ್ ಕಾಮನ್. ಸೊ ಇದು ಟ್ರೂ ಆಗುತ್ತೆ, ಇದು ಟ್ರೂ ಆಗುತ್ತೆ. ಈಗ ಸೆಕೆಂಡ್ ಕ್ವೆಶ್ಚನ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಆಗುತ್ತಾ ಆಗಲ್ವಾ ಅದನ್ನ ಹೇಳಿ. ಆಗಲ್ಲ, ಆಗಲ್ಲ. ಈಗ ಅವ್ರು ಕೇಳಿರೋದೇನು? BCD ಅಲ್ವಾ? ಇದು 90, ಇದೆಷ್ಟಿರುತ್ತೆ? ಅಪೋಸಿಟ್ ಆಂಗಲ್ಸ್ ಏನಾಯ್ತು? ಅಪೋಸಿಟ್ ಆಂಗಲ್ಸ್ ಏನಾಯ್ತು? ಸಪ್ಲಿಮೆಂಟರಿ. ಅಂಡ್ ದೆನ್ ಇನ್ನುಳಿದ ಅಪೋಸಿಟ್ ಆಂಗಲ್ಸ್ ಏನಾಗಿರುತ್ತೆ? ಸೊ ವೆನ್ ಅಪೋಸಿಟ್ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ, ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಪ್ರಾಪರ್ಟಿ ಏನ್ ಹೇಳುತ್ತೆ?
opposite angles are supplementary. So our ಕೊಟ್ಟಿರೋದೇನು may lie on a circle. Yes, since it is matching that opposite angles are supplementary, it might lie on a circle. So ಇದು match ಆಗತ್ತೆ. So both 1 and 2. Both 1 and 2. MQR ಎಲ್ಲಿದೆ? MQR 36. ಎಕ್ಸ್ಪ್ಲನೇಷನ್ ಬೇಕಾ ಇದಕ್ಕೆ? ಬೇಡ ಅಲ್ಲ, ಜಸ್ಟ್ ಬೇಕಾ? PQ and RS are two equal chords of a circle with center O such that POQ is 70 degree, then angle ORS 55. ಬೇಕಾ? ಎಕ್ಸ್ಪ್ಲನೇಷನ್ ಬೇಕಾದ್ರೆ ಕೇಳಿ. ಇಫ್ ಯು ನೀಡ್ ಎಕ್ಸ್ಪ್ಲನೇಷನ್ ನೀವೇ ಕೇಳಬೇಕು ನನಗೆ. ಓಕೆ, 24 ಕರೆಕ್ಟ್. ಎಕ್ಸ್ಪ್ಲನೇಷನ್ ಅದು ಮಾಮೂಲಿ ಫಾರ್ಮುಲಾ ಹಾಕೊಂಡು ಮಾಡೋದು. ಓಕೆ, ಇದು ಯಾವ್ದಿದು? ಕ್ವೆಶ್ಚನ್ನೇ ಮಾಡಿಲ್ಲ. Find angle PQR of the triangle. Angle A plus B is 120 degree. A minus C is 30 degree. ಎಷ್ಟು ಬರುತ್ತೆ? 90, 30, 60 ನಾನು ಮಾಡಕ್ ಹೋಗಿಲ್ಲ. ಬೇಕಾದ್ರೆ I can just do that. A plus B 120 degree. A minus C is equal to 30 degree. Okay. So PQR ಅಂತ okay. ನೀವೇನು ಆಪ್ಷನ್ ನೋಡಿ ಆನ್ಸರ್ ಮಾಡಿದ್ರಾ ಇದನ್ನ? ಅದೇ 90 plus 30 120, 90 minus 60 30, 90 plus 45 ಅಲ್ಲಿ ಆಪ್ಷನ್ ಹೋಯ್ತು, 120 plus 30 ಅಲ್ಲಿ ಆಪ್ಷನ್ ಹೋಯ್ತು. ದಿಸ್ ಈಸ್ ಲೈಕ್ ಶಾರ್ಟ್ ಕಟ್ ಮೆಥಡ್. ಐ ಅಪ್ರಿಶಿಯೇಟ್. ಡನ್. ಅಲ್ಲಿ ಹೆಂಗೆ? ಒಂದು ನಿಮಿಷ. A plus B is 120. A minus B 120. A minus C is equal to 30. ಅವಾಗ A is equal to 30 plus C. ಓಕೆ, ಕರೆಕ್ಟ್. B plus C is equal to 90 ಬರುತ್ತೆ. ಅದಕ್ಕಿಂತ ಇದು ಬೆಟರ್. ನಾನು ಅದನ್ನೇ ನೋಡಿದ್ದು. ಅಲ್ಲಿ ಏನಕ್ಕಂದ್ರೆ 3 ವೇರಿಯೇಬಲ್ಸ್ ಇದೆ, 2 ಈಕ್ವೇಶನ್ಸ್ ಇದೆ. ಓಕೆನಾ? ಇದು ಶಾರ್ಟ್ ಕಟ್. ಓಕೆ, ನೆಕ್ಸ್ಟ್ ಇದು 60. ಗುಡ್. ಮಾಡಿದ್ರಾ ನೀವು? ಮಾಡಿಲ್ಲ. ಓಕೆ. If a rectangle ORST is inscribed in a circle of radius 13 centimeter. So ಇದೇನಾಗಿರುತ್ತೆ ಹಂಗಾದ್ರೆ? 13 ತಾನೆ? Radius 13. And then our OT is 5 centimeter. This is 5. ಕರೆಕ್ಟಾ? Then ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ಇದೆಷ್ಟಾಗುತ್ತೆ? ಇದು 13 5 12. Pythagorean triplet. What is area of a rectangle? L into B. 12 5 is 60. Therefore 60 centimeter square. Good sir. ಇದು ನಾರ್ಮಲ್ ನೀವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ. ದ ಬಿಗ್ಗರ್ ಒನ್ ವಿಲ್ ಬಿ ದ ಹೈಪೋಟೆನ್ಯೂಸ್. ಯಾವ್ದು ಬರುತ್ತೆ? ಆಪ್ಷನ್ ಡಿ ನಾ? ಆಪ್ಷನ್ 3 ಅಲ್ಲ ಹಂಗಾರೆ? ಓಕೆ ಇಲ್ಲಿ ಆಪ್ಷನ್ 3. ಕರೆಕ್ಟ್ ಡಿ. ನೀವು ಚೆಕ್ ಮಾಡಿ. ಇದು ಹೆಂಗ್ ಚೆಕ್ ಮಾಡ್ತೀರಾ? highest number you will take it as a hypotenuse. That square should be equal to the square of this plus square of this. ಆ ತರ ವೆರಿಫೈ ಮಾಡ್ಕೊತಾ ಹೋಗ್ಬೇಕು. ಯಾವ್ದು ಬರುತ್ತೋ ಅದು ಮ್ಯಾಚ್ ಮಾಡ್ತೀನಿ ಅಷ್ಟೇ. ಇದ್ರಲ್ಲಿ ಏನು ಬಿಗ್ ಸೈನ್ಸ್ ಇಲ್ಲ. Now a circle divides the plane into circle
interior part of the circle, exterior part of the circle, on the circle, okay, 1 2 3, exterior part of the circle, interior part of the circle, on the circle. $57 ಮಾಡಿದ್ದೀರಾ? ಎಷ್ಟು ಬರುತ್ತೆ? 57 ಮಾಡಿಲ್ವಾ? ಈಸಿ ಇದೆಯಲ್ಲ. What is the interior angle of a regular octagon of side 2 centimeter? ಆ ಸೈಡ್ ಏನಾದ್ರು ಯೂಸ್ ಆಗುತ್ತಾ ನನಗೆ? ಲೆಂತ್ ಏನಾದ್ರು ಯೂಸ್ ಆಗುತ್ತಾ? ನನಗೆ ಲೆಂತ್ ಯೂಸ್ ಆಗಲ್ಲ ಇದು ನನ್ನ ಪ್ರಕಾರ. ಮತ್ತೆ ಇನ್ನೇನು ಸಮಸ್ಯೆ? ಆಕ್ಟಾಗನ್ ಅಂತ ಇದೆ. 8. ಸೊ ಎಲ್ಲಿದೆ ಅದು? n-2 ಇಂಟು 180 ಡಿಗ್ರಿ ಬೈ n. ಕರೆಕ್ಟಾ? 8 - 2 ಎಷ್ಟು? 6. 8. 180 ಅಂದ್ರೆ ಪೈ. ಯಾಕೆ ಸರ್ ಪೈ ತಗೋ? ಇಲ್ಲೆಲ್ಲ ಪೈ ಯೂಸ್ ಮಾಡಿದ್ದಾರೆ ಅಂದ್ರೆ ಕಾಮನ್ ಸೆನ್ಸ್ ಆಗಿ ನಾನು 180 ಏನ್ ತಗೊಂಡ್ಬಿಟ್ಟೆ? ಪೈ. ಕರೆಕ್ಟಾ? ಸೊ ಏನಾಗುತ್ತೆ ಅವಾಗ? 3/4 ಇದೆಯಲ್ಲ ಆಪ್ಷನ್. ಓಕೆ, ನೆಕ್ಸ್ಟ್ ಇದು ಒಂದು ಲೆಟರ್ ರಾಂಗ್ ಇದೆ. ಓಕೆ, ಯು ಕ್ಯಾನ್ ಇಗ್ನೋರ್ ದಿಸ್. ಯಾ, ಓಕೆ, ನೆಕ್ಸ್ಟ್ ಕ್ವಶನ್ ಎಷ್ಟಾಗುತ್ತೆ? 120. ಕರೆಕ್ಟ್, ಗುಡ್. ಹೇಗೆ ಮಾಡ್ತೀರಾ? ಸಿಂಪಲ್. 10 6 Pythagorean triplet 8. 10 6 Pythagorean triplet 8. A is equal to half into h into a plus b. So half into h ಎಷ್ಟು? 6. a ಎಷ್ಟು? 12. b ಎಷ್ಟು? This entire thing ಎಷ್ಟಾಗುತ್ತೆ ನನಗೆ? 28. ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 120. ದಟ್ಸ್ ಇಟ್. ಏನೋ ಡೌಟ್ ಇದೆಯಾ? ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶ್ಚನ್ ಇದೆ ಅದು. The interior angle made by the side in a parallelogram is 90 degree. Then the parallelogram is a rectangle. ಹೇಳಿದೆ ನಾನು. One of the angle of a parallelogram is 90 degree. Then all the angles are 90 degree. It is a rectangle. Square parallelogram ಅಂದ್ರೆ opposite sides are equal, not all sides are equal ಅಲ್ಲ. ಅದೇ ನಿಮಗೆ ರೋಂಬಸ್ ಕೊಟ್ಬಿಟ್ಟು ಇಫ್ ದ ಟೆಲ್ ದಟ್ ಅವಾಗ ಏನ್ ಅನ್ಬೋದು ನಾನು? ಸ್ಕ್ವೇರ್ ಅನ್ಬೋದು. ಆಲ್ ದ ಅಡ್ಜಸೆಂಟ್ ಆಂಗಲ್ಸ್ ಆರ್ 90 ಡಿಗ್ರಿ ಇನ್ ಅ ರೋಂಬಸ್ ಅಂದ್ರೆ ದೆನ್ ದಟ್ ಬಿಕಮ್ಸ್ ಅ ಸ್ಕ್ವೇರ್. ಅವಾಗ ಹೇಳ್ಬೋದು ನಾನು ಸ್ಟ್ರಾಂಗ್ಲಿ. ಬಟ್ ಇದು ಪ್ಯಾರಲೋಗ್ರಾಮ್ ಅವ್ರು ಕೊಟ್ಟಿರ್ಬೇಕಾದ್ರೆ ವಿ ಡೋಂಟ್ ನೋ ಅಪೋಸಿಟ್ ಸೈಡ್ಸ್. ಸೊ ರೆಕ್ಟಾಂಗಲ್. ರೋಂಬಸ್ ಇಸ್ ಆಲ್ಸೋ ಪ್ಯಾರಲೋಗ್ರಾಮ್, ಕರೆಕ್ಟ್. ಬಟ್ ರೋಂಬಸ್ ಅಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್. ರೋಂಬಸ್ ಅಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್. ಅವಾಗ ದೆನ್ ಇಟ್ ಬಿಕಮ್ಸ್ ಅ ಸ್ಕ್ವೇರ್. ಯಾವ್ದ್ರಲ್ಲಿ? ಯಾವ ಆಂಗಲ್ಸ್? All interior angles are equal. No. Are they 90 degree? Are they 90 degree? My question. Rhombus. Okay. What I am asking, are these angles 90 degree? No. ಚಾನ್ಸೇ ಇಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ನನಗೆ 90 ಡಿಗ್ರಿ ಬಂದಿರುತ್ತೆ. ಓಕೆ, ಅಲ್ಲ ಬರ್ಬೋದು, ಬಟ್ ಯೂಶಲಿ ಇಲ್ಲ. ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. ಅಪೋಸಿಟ್ ಸೈಡ್ಸ್ ನನಗೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ಲ. ಒನ್ ಆಫ್ ದ ಆಂಗಲ್ ಇಸ್ 90 ಡಿಗ್ರಿ. ಅದೇನಾಗ್ಬಿಡುತ್ತೆ? ರೆಕ್ಟಾಂಗಲ್ ಆಗುತ್ತೆ. ಇಫ್ ದ ಸೇಮ್ ಕ್ವಶನ್ ಇಫ್ ದೇ ಆಸ್ಕ್ ಯು ಇನ್ ಅ ರೋಂಬಸ್, ರೋಂಬಸ್ ಇಸ್ ಆಲ್ಸೋ ಪ್ಯಾರಲೋಗ್ರಾಮ್ ಆಸ್ ಯು ಸೆಡ್, ಇಟ್ಸ್ ಅ ರೋಂಬಸ್. ನೌ ಇಫ್ ದೇ ಟೆಲ್ if adjacent angle is 90 degree, then since all sides are equal, then it becomes a square. Okay, that is the only difference. So in this case it is rectangle.
ಓಕೆ, ಎಷ್ಟು 160ನಾ? ಬಂದಿದ್ಯಾ? The one angle of a pentagon is 140. Okay, and the remaining angles are in the ratio x plus 2x plus 3x plus 4x, which is equal to 540. Correct? Then ಏನಾಯ್ತು ನನಗೆ ಇವಾಗ 4 plus 3 7 10x is equal to 540 minus 140 ಎಷ್ಟು ಬರುತ್ತೆ? 400. x is equal to 40. So ಇದು 140. 4 into 4 160. ಅದೇ ಬಿಗ್ಗೆಸ್ಟ್ ಆಗೋಕ್ ಚಾನ್ಸ್ ಇದೆ. therefore 160. ಸೆಕೆಂಡ್ ಮಾಡಿಲ್ಲ. ಇದಕ್ಕೊಂದು ಫಾರ್ಮುಲಾ ಕೊಟ್ಟು ನಾನು ಬೆಳಗ್ಗೆ ಒಂದು ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದೆ ಗೊತ್ತಾ, ಲಾಸ್ಟ್ಗೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಮಥಿಂಗ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಪೆರಿಮೀಟರ್ ಅಂತ. ಅದೊಂದು ಕ್ವಶನ್. ಇನ್ನೊಂದು ಕ್ವಶನ್ ನಾನು ನಿಮ್ಗೆ ಹೇಳ್ಬೇಕು ಅಂತಿದ್ದು ಇದೇ ಕ್ವಶನ್. ಸೊ ಇದೇನ್ ಗೊತ್ತಾ, ಎ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ದಿ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎ ಬಿ ಸಿ. ದಟ್ಸ್ ಆಲ್. ಎಷ್ಟು ಬರುತ್ತೆ ಹಂಗಿದ್ರೆ ನನಗೆ? ಹಾಫ್ ಇಂಟು ಪೆರಿಮೀಟರ್ ಆಫ್ ಟ್ರಯಾಂಗಲ್ ಎ ಬಿ ಸಿ 5 plus 7 plus 6 ಟೋಟಲಿ 9 ಬರುತ್ತೆ. ಇದನ್ನೇ ನಾನು ಬೆಳಗ್ಗೆ ಹೇಳ್ಬೇಕಂತಿದ್ದು. ಈ ತರ ಇದ್ದಾಗ ಸರ್ಕಲ್ ಟು ಟ್ಯಾಂಜೆಂಟ್ಸ್ ಇದ್ದು ಹಿಂಗ್ ಲೈನ್ ಇದ್ದಾಗ ಇದು ಬೈ ಡಿಫಾಲ್ಟ್ ಬರುತ್ತೆ. ನೀವು ಆಮೇಲೆ ವೆರಿಫೈ ಮಾಡ್ಕೋಬಹುದು ಸುಮ್ಮನೆ ನಿಮ್ ಕ್ಯೂರಿಯಾಸಿಟಿಗೆ. ಲೈಕ್ ಇದೆಲ್ಲ ದೀಸ್ ಟು ಆರ್ ಈಕ್ವಲ್ ಅಂಡ್ ದೆನ್ ಎ ಪಿ ಅಂಡ್ ಎ ಕ್ಯೂ ಆರ್ ಈಕ್ವಲ್, ಈ ತರ ಮಾಡ್ಕೊಂಡು ಡಿರೈವ್ ಮಾಡ್ಕೋಬಹುದು ಅದನ್ನ. ಆಯ್ತಾ? ನೆಕ್ಸ್ಟ್ ಇದು ಫೈಂಡ್ ದ ವ್ಯಾಲ್ಯೂ ಆಫ್ y 280. ಗೊತ್ತಿದ್ಯಾ? ಇಲ್ಲೊಂದು ಲೈನ್ ಪ್ಯಾರಲ್ ಹಾಕೋಬೇಕಷ್ಟೇ ನಾನು. ಇದೊಂದು ಲೈನ್ ಪ್ಯಾರಲ್ ಹಾಕೊಂಡ್ರೆ ಇದು 120 ಇದೆಷ್ಟಾಗುತ್ತೆ? 60. ಇದು 140 ಇದೆಷ್ಟಾಗುತ್ತೆ? 40. ಅಂಡ್ ದಿಸ್ ವಿಲ್ ಬಿ 180. ಕರೆಕ್ಟ್? ಸೊ ಆಡ್ ಮಾಡಿದ್ರೆ ಇಟ್ ವಿಲ್ ಆಡ್ ಅಪ್ ಟು 280. ಡೌಟ್ ಇದೆಯಾ? ಓಕೆ ಅಲ್ಲ? ಇದನ್ನು ಮಾಡಲಿಲ್ಲ, ನಾನು ಮಾಡಬೇಕು. ಯಾರಾದ್ರು ಮಾಡಿದ್ರೆ ಇದನ್ನ? ಆಪ್ಷನ್ ಸಿ. ಯಾವ ಟು ಟ್ರಯಾಂಗಲ್ಸ್ ತಗೊಂಡ್ರಿ? ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ ಬಂತಾ? ಇದು ನಾನು ಪೈಥಾಗರಸ್ ಥಿಯರಂ ಮಾಡಿಸ್ಬೇಕಾದ್ರೆ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ತಗೊಂಡು ಮಾಡಿಸಿದ್ದೆ. ಓಕೆ, ಇದು ನಾವೀಗ ಈ ತರ ಕೊಟ್ಟ ನಾನು ಟ್ರೈ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಈಗ ಬಿ ಸಿ ಸ್ಕ್ವೇರ್ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ, ಅದಲ್ಲ. ಬಿ ಸಿ ಸ್ಕ್ವೇರ್ ಆಪ್ಷನ್ 3 ಅಥವಾ 4 ಅಲ್ಲಿ ಇದೆ. ಈಗ ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಡಿ, ಈ ಟ್ರಯಾಂಗಲ್ ತಗೊಂಡು those two triangles are similar and then AB and AC, no chance. ಇದೇನಾಗುತ್ತೆ ಗೊತ್ತಾ, ಇಲ್ಲಿ ಟ್ರಯಾಂಗಲ್ ಎ ಬಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ, ಇದು ನಾನು ಪೈಥಾಗರಸ್ ಥಿಯರಂ ಅಲ್ಲಿ ಮಾಡಿಸಿದ್ದೆ. ಸಿಮಿಲರ್ಲಿ ಟ್ರಯಾಂಗಲ್ ಎ ಡಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. Both these small triangles are similar to the bigger triangle. Okay, then by default these two triangles will be similar. ಅವಾಗ ಬರ್ತಕ್ಕಂಥದ್ದು AD square is equal to BD into CD. Okay, so ಇದನ್ನ ಬೇಕಾದ್ರೆ ಪ್ರೂಫ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ನನಗೆ ನೆನಪು ಮಾಡಿ, I can prove that. Okay, ಹಂಗೆ ಆಪ್ಷನ್. Okay, I'll prove this once again. I'll just recheck. ನಾನು ಟೈಮ್ ಸಿಕ್ಕಿಲ್ಲ ನನಗೆ ಇದು ಮಾಡಕ್ಕೆ, ನಾನು ಅದನ್ನ ಚೆಕ್ ಮಾಡ್ತೀನಿ. Then a tangent is perpendicular to the radius at point of contact. Then the two tangents from an external points P to a circle with center O are P and PB. If angle APB, then the value of ಎಷ್ಟು 110 ನಾನು ಮಾಡಿಲ್ಲ. Circle, two tangents from an external point P. Okay,
with center O, angle APB is 70, then the value of angle AOB is 110. Direct question. 110. Now, in a triangle ABC, O is the circumcenter and angle BAC is 50 degree, then the measure of OBC. ಈ ಕ್ವಶನ್ ಇನ್ನೊಂದ್ಸಲ ಇದೆಯಾ ಎಲ್ಲಾದ್ರೂ ಸ್ಟಾರ್ಟಿಂಗ್ ಅಲ್ಲ ಎಲ್ಲಿ ಓಕೆ ಎನಿವೇಸ್ ಅದು ಮಾಡ್ಬೇಕಿತ್ತಲ್ವಾ ನಾವು ಅದನ್ನೇ ಮಾಡ್ಬೋದು. ಓಕೆ ಸೊ BAC ಎಷ್ಟಂತೆ 50 ಕರೆಕ್ಟಾ 50. ದೆನ್ ಸೆಂಟರ್ ಆಂಗಲ್ ಎಷ್ಟಿರುತ್ತೆ ಹಾಗಾದ್ರೆ 100. ಸೊ 100 ಆದ್ರೆ ಸಿನ್ಸ್ OB and OC are radii, each angle must be same. So remaining ಎಷ್ಟು 80 to 40. ಆಯ್ತಾ ಓಕೆ ಇದೆಷ್ಟು ಬರುತ್ತೆ $68 ಯಾರಾದ್ರೂ ಮಾಡಿದ್ದೀರಾ ಮಾಡಿರ್ಲಿಕ್ಕಿಲ್ಲ ಅಂತ ನನಗೂ ಅನ್ಸುತ್ತೆ ಮಾಡಿದ್ರೆ ಸ್ವಲ್ಪ ಖುಷಿ ಆಗ್ತಾ ಇತ್ತು. ಓಕೆ ಫೈನ್ ನೋಡ್ಕೊಳ್ಳಿ ಇದೊಂಚೂರು ನೋಡ್ಕೊಳ್ಳಿ ಚೆನ್ನಾಗಿದೆ ಪ್ರಾಬ್ಲಮ್ಮು. ಓಕೆ ಏನಿದೆ ಪಾಯಿಂಟ್ P ಇಸ್ ಔಟ್ಸೈಡ್ ಎ ಸರ್ಕಲ್. ಓಕೆ ಪಾಯಿಂಟ್ P ಎಲ್ಲ ಔಟ್ಸೈಡ್ ಇದೆ. ಓಕೆ which is 13 centimeter away, which is 13 centimeter away from point P. ಟ್ಯಾಂಜೆಂಟ್ ಆಗ್ತಾ ಇಲ್ಲ ಅವರು ಏನಾಗ್ತಾ ಇದ್ದಾರೆ ಸೀಕೆಂಟ್ ಡ್ರಾ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿದೆ ಡಿಫರೆನ್ಸ್ ಬಿಟ್ವೀನ್ ಕಾರ್ಡ್ ಅಂಡ್ ಸೀಕೆಂಟ್ ಅಂತ. ಸೀಕೆಂಟ್ ಗೋಸ್ ಥ್ರೂ ಇನ್ಸೈಡ್ ಅ ಸರ್ಕಲ್ ಓಕೆ ಅಂಡ್ ಎಕ್ಸ್ಟೆಂಡ್ಸ್ ಈ ತರ ಎಲ್ಲ ಹೋಯ್ತದು. ಓಕೆ ಹೋಯ್ತು. ಸೊ ದಿಸ್ ಈಸ್ A, this is B, which intersects the circle at points A and B. Correct? In such a way that PA is equal to 9 centimeter. This is 9 and AB is equal to 7. Okay. ಬಟ್ ನನಗೆ ಇಲ್ಲಿ ರೇಡಿಯಸ್ ಎಲ್ಲಿದೆ ರೇಡಿಯಸ್ ಹಾಕಕ್ ಬರಲ್ಲ. ಓಕೆ ಅಂಡ್ ಇದಕ್ಕೆ ಫಾರ್ಮುಲಾನು ನಂಗೆ ಗೊತ್ತಿಲ್ಲ ಕರೆಕ್ಟಾ. ಬಟ್ ನನಗೆ ಇನ್ನೊಂದಕ್ಕೆ ಫಾರ್ಮುಲಾ ಗೊತ್ತು, ನಾವು ಆಲ್ರೆಡಿ ಮಾಡಿದ್ವಿ. ಇಲ್ಲಿಂದ ಏನ್ ಮಾಡ್ತೀನಿ ನಾನು ಟ್ಯಾಂಜೆಂಟ್ ಹಾಕ್ತೀನಿ T. ಓಕೆ PT ಅದಕ್ಕೆ ಫಾರ್ಮುಲಾ ಗೊತ್ತು ನನಗೆ PT ಸ್ಕ್ವೇರ್ ಇಸ್ ಈಕ್ವಲ್ ಟು PA ಇಂಟು PB. ಇದಕ್ಕೆ ಫಾರ್ಮುಲಾ ಗೊತ್ತು ನನಗೆ. ಸೊ PA ಎಷ್ಟಿದೆ ನನಗೆ 9 plus 7 16 16 9s are 144. So PT is equal to 12. Now PT is equal to 12. ಇವಾಗ ಏನ್ ಮಾಡ್ತೀನಿ ನಾನು ಇವಾಗ ಇಲ್ಲಿ ರೇಡಿಯಸ್ ಹಾಕೋತೀನಿ. ಓಕೆ ಸೊ ಇದೇನಾಯ್ತು ಇವಾಗ ಪರ್ಪೆಂಡಿಕ್ಯುಲರ್ ಇದು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀನಿ 12. ಸೊ 12 13 ಟ್ರಿಪ್ಲೆಟ್ ಏನಾಗುತ್ತೆ ರೇಡಿಯಸ್ 5. ದಟ್ಸ್ ಆಲ್. ಚೆನ್ನಾಗಿದೆ ಪ್ರಾಬ್ಲಮ್ ಗೊತ್ತಾಯ್ತಲ್ವಾ. Okay, 69th question.
ಅದು ನೀವೇ ಆಡ್ ಮಾಡ್ಕೋಬೇಕು, ನೋಡಿ ಯಾವ್ದು ಬರುತ್ತೆ ಮಾಡಿ, ಅದು ನಾನು ಈಸಿದೆ ಮಾಡಕ್ ಹೋಗಲ್ಲ. ದೆನ್ ಇದೆ ಲಾಸ್ಟಾ 70th ಲಾಸ್ಟಾ? ಓಕೆ 70th ಏನ್ ಬರುತ್ತೆ? ಸಿ ಬಿ ಪ್ಲಸ್ ಡಿ. ಹೆಂಗೆ? ಇಫ್ ದಿಸ್ ಈಸ್ ಎ, ಇದೇನಾಗುತ್ತೆ ಎ, ಕರೆಕ್ಟಾ? ಸೊ ಎ, ದೀಸ್ ಟು ಆರ್ ವಾಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್, ಕರೆಕ್ಟಾ? ನನಗೆ ಏನ್ ಕೇಳಿದಾರೆ ಅವರು? ಎ ಪ್ಲಸ್ ಬಿ ಅಲ್ಲ? ಹಾ, ಸೊ ಬಿ ಪ್ಲಸ್ ಡಿನೇ ಬರುತ್ತೆ. ಸೊ ಹೆಂಗ್ ಬರುತ್ತೆ? ಏನ್ ಹೇಳಿ? ಇಲ್ಲ ಇಲ್ಲ, ಬರುತ್ತೆ ಬಿ ಪ್ಲಸ್ ಡಿನೇ ಬರುತ್ತೆ. ಎಸ್, ಕರೆಕ್ಟ್ ಆಗಿದೆ, ಬಿ ಪ್ಲಸ್ ಡಿ. ಎಕ್ಸ್ಪ್ಲನೇಷನ್ ಬೇಕಾ ಇದಕ್ಕೆ? ಹಾ, ಬೇಕೋ ಬೇಡವೋ? ಹಾ, ಅದ್ನ ಹೇಳಿ. ಓಕೆ, ಇದೇನಾಗುತ್ತೆ? ಎ, ಕರೆಕ್ಟಾ? ಅವ್ರೇನ್ ಕೇಳ್ತಾ ಇದ್ದಾರೆ ನನಗೆ? ಎ ಪ್ಲಸ್ ಬಿ. ಓಕೆ, ಸೊ ನಾವು ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ, ಕರೆಕ್ಟಾ? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ. ಬೇಡ, ಅದನ್ನು ಬೇಡ. ಒಂದು ನಿಮಿಷ. ವಾಟ್ ಐ ಡಿಡ್ ವಾಸ್ angle A, angle C, okay, and those two are corresponding. Angle B plus angle D is equal to 180 degree. So angle A plus C is equal to angle B plus D. But what is asked is angle I plus B. ಇಲ್ಲ, ಏನೋ ಮಿಸ್ ಆಗಿದೆ ನನಗೇನೆ ಇಲ್ಲಿ. ಒಂದು ನಿಮಿಷ, ಏನ್ ಹೇಳಿ? ಇಲ್ಲ ಇಲ್ಲ ಇಲ್ಲ, ನಾನೇ ವರ್ಕ್ ಮಾಡಿದೆ ಇದನ್ನ. ಒಂದು ನಿಮಿಷ, ಇದು ಎಲ್ಲೋ ಈಗ ಮಿಸ್ ಹೊಡಿತಾ ಇದೆ. ಅಪೋಸಿಟ್ ಆಂಗಲ್ ಆಯಿತು. ಓಕೆ, ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಇಸ್ 180 ಡಿಗ್ರಿ. ಓಕೆ, ಅದು ಅವ್ರು ಅಕಸ್ಮಾತ್ ಆಂಗಲ್ ಎ ಪ್ಲಸ್ ಬಿ ಅಂತ ಕೊಟ್ಟಿದ್ರ, ಸಿ ಅಂತ ಕೊಟ್ಟಿದ್ರ? ಇಲ್ಲ, ಆಂಗಲ್ ಎ ಪ್ಲಸ್ ಬಿನೇ ಕೇಳ್ತಾ ಇದ್ದಾರೆ ಪರ್ಟಿಕ್ಯುಲರ್ ಆಗಿ. ನಿಮಿಷ, ಆಂಗಲ್ ಎ ಪ್ಲಸ್ ಸಿ ಅಲ್ಲ, ಸಾರಿ ಸಾರಿ ಸಾರಿ, ಸಿ ನಾವು ಅವಲಿಂದ ತಪ್ಪು ಮಾಡ್ತಾ ಇದೀವಿ. A equal to C, they are not co-interior, they are corresponding. A is equal to C. Okay, so ಈ ಆಂಗಲ್ ಈಕ್ವಲ್ ಆಯ್ತು, ಕರೆಕ್ಟಾ? ಅಂಡ್ ದೆನ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ, ಕರೆಕ್ಟಾ? ಸೊ ದೆನ್ ಕರೆಸ್ಪಾಂಡಿಂಗ್ ಆಂಗಲ್ ಆಯ್ತು. ಎ ಇಸ್ ಈಕ್ವಲ್ ಟು ಸಿ. ನನಗೇನ್ ಬೇಕೀಗ? ಎ ಪ್ಲಸ್ ಬಿ. ಎ ಪ್ಲಸ್ ಬಿ, ಎ ಪ್ಲಸ್ ಬಿ, ಒಂದು ನಿಮಿಷ. ಎ ಪ್ಲಸ್ ಅವೆರಡು ಪ್ಯಾರಲಲ್ ಇಲ್ವಲ್ಲ? ಸಮಥಿಂಗ್ ಐ ಡಿಡ್. ಇದೊಂದು ಸ್ಟಕ್ ಆಯ್ತಲ್ಲ, ಇದು ಏನ್ ಮಿಸ್ ಆಗ್ತಾ ಇದೆ ಅಲ್ಲಿ? ವರ್ಟಿಕಲಿ ಅಪೋಸಿಟ್ ಆಂಗಲ್. ಓಕೆ, ಕಮಾನ್, ಎಲ್ಲಿ ಮಿಸ್ ಆಗ್ತಾ ಇದೆ ಇದು? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ. ಓಕೆ, ಎ ಪ್ಲಸ್ ಬಿ ಬೇಕು. ಆಂಗಲ್ ಎ ಜಾಗದಲ್ಲಿ ಸಿ ಹಾಕಿದ್ರೆ ನಾನು ಸಿ ಪ್ಲಸ್ ಡಿ. ಆಂಗಲ್ ಎ ಇಸ್ ಈಕ್ವಲ್ ಟು ಇಲ್ಲ, ಹೆಂಗೆ? ಇಲ್ಲ, ಸಿ. Where did we miss this? So simple but yet feeling complex. So ಇದು 180 minus d, ಅದು ಫುಲ್ ಈಕ್ವೇಶನ್ ತಗೊಂಡ್ಬಿಡೋಣ.
ಓಕೆ, ಇದನ್ನ ಮಾಡೋಣ. ಇದೊಂದು somewhere I myself am getting stuck. ಓಕೆ, ಇಷ್ಟನಾ ಲಾಸ್ಟು? ಓಕೆ, ನೆಕ್ಸ್ಟ್ ಓಕೆ ಫೈನ್. ಸೊ ಇವೆಲೆಟ್ ಮಾಡ್ಕೊಂಡ್ರ ನಿಮಗೆ ನೀವೇ ಎಷ್ಟೆಷ್ಟು ಬರುತ್ತೆ ಅಂತ? ಏನ್ ಮೇಡಮ್? ಸ್ಟಾರ್ಟಿಂಗ್ ಸ್ವಲ್ಪ ಮಿಸ್ ಆಗಿತ್ತಾ? ಟೈಮ್ ಕನ್ಸ್ಟೆಂಟಾ ಅಥವಾ? ಹಾ ಇಲ್ಲ, ಯಾವ್ದೊಂದು 2 ಕ್ವೆಶನ್ ಮಿಸ್ ಆಗಿತ್ತು ಅಂತ ಅಷ್ಟೇ. ಯಾವ್ದು ಹೇಳಿ ಕ್ವೆಶನ್? ಒಂದು ದ ಆಂಗಲ್ಸ್ ಮೆಜರ್ ಬಿಟ್ವೀನ್ 0 to 90 ಅಕ್ಯೂಟ್ ಆಂಗಲ್. ಆಮೇಲೆ ಒಂದು ಮಾಡಿದ್ವಿ ನಾವು, ಆಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಅಂತ ಒಂದಿದೆಯಲ್ಲ ಅದ ಅಷ್ಟೇನು, ಯಾವ್ದು ಮಿಸ್ ಆಗಿಲ್ಲ. ಯಾವುದು? ಟ್ರಯಾಂಗಲ್ ABC is right angle triangle where AB is equal to 5 cm, BC is equal to 10 cm, AC is equal to 15 cm. True or false? ಫಾಲ್ಸ್. ಏನಕ್ಕಂತಂದ್ರೆ ಹೈಯೆಸ್ಟ್ ಯಾವ್ದು ಇರಬೇಕು? ಹೈಪೋಟೆನ್ಯೂಸ್ ಇರಬೇಕು. 15 ಸ್ಕ್ವೇರ್ ಎಷ್ಟು? 225. 10 ಸ್ಕ್ವೇರ್ 5 ಸ್ಕ್ವೇರ್ ಮಾಡಿದ್ರೆ ಆಡ್ ಮಾಡಿದ್ರೆ ಬರುತ್ತಾ? 225 ಬರಲ್ಲ. ದೇರ್ಫೋರ್ ಫಾಲ್ಸ್. ಇನ್ನೊಂದು ಮಾಡಿದ್ವಿ ನಾವು, 5th ಒನ್, ಅದೇ ಈಗ ಲಾಸ್ಟಿಗೆ ಬಂತಲ್ಲ ಆ ಕ್ವೆಶನ್, ಅದ್ ಮಾಡಿದ್ವಿ. ಅಂಡ್ ದೆನ್ ಆಂಗಲ್ ಬಿಟ್ವೀನ್ 0 and 90 ಡಿಗ್ರಿ, ಅದು ಓಕೆ. ಎರೋನ್ಸ್ ಫಾರ್ಮುಲಾ ಮ್ಯಾಚ್ ಮಾಡ್ಕೋಬೇಕು. ಇದೆಯಾ ಕ್ವೆಶನ್? ಇಲ್ಲ, ನಿಮಗಿಲ್ಲ ಅನ್ಸುತ್ತೆ. ಓಕೆ, ದಟ್ಸ್ ಇಟ್. ಆಮೇಲೆ ಇನ್ನೊಂದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಈಚ್ ಆಂಗಲ್ ಆಫ್ an equilateral triangle is 30 degree. True or false? False. The pentagon has interior corners that measure 118. False. The sum of angle of a quadrilateral is 180 degree. False. Kite is a quadrilateral in which no pair of sides in kite is parallel, but one pair of opposite angles are equal. True. ಅವಾಗ ಮಾಡಿದ ಅದೇ ಬರುತ್ತೆ ಅಂತ ತೋರಿಸಿದ್ನಲ್ಲ ನಿಮಗೆ. True. The last one is true. That's it. Hope ಇದು ಮಾಕ್ ಟೆಸ್ಟ್ ಏನ್ ಕೊಟ್ಟಿದ್ದಾರೆ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ಮೇ ಬಿ ಇನ್ನ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇರಿ, ಕ್ವಶನ್ ಪೇಪರ್ನ ಆದಷ್ಟು ಸಾಲ್ವ್ ಮಾಡ್ತಾ ಇರಿ. ಅಂಡ್ ಮೇ ಬಿ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ವಿಲ್ ಟ್ರೈ ಟು ಪಿಕ್ ಮೋರ್ ಅಂಡ್ ಮೋರ್ MCQs and ವಿಲ್ ಟ್ರೈ ಟು ಸಾಲ್ವ್ ಇನ್ ದ ಕ್ಲಾಸ್. ಓಕೆ, ಥ್ಯಾಂಕ್ ಯು ದೆನ್. ಬಾಯ್. ಪೆನ್ಸಿಲ್ ಕೊಡಿ. ಅದು ಎಲ್ಲಿ ಮಿಸ್ ಆಯ್ತು? ಅದು ಲಾಸ್ಟ್ ಒನ್ನು ಚಾನ್ಸೇ ಇಲ್ವಲ್ಲ ಅದು. ಎಂಡ್ ಆಗಿಲ್ವಾ ಇದು? ಸರ್, A equal to B equal to D ಆಗುತ್ತೆ ಸರ್. ಸೊ A plus B equal to B plus D ಆಗುತ್ತೆ. ಇಲ್ಲ ಇಲ್ಲ, A is equal to C, B is equal to D. ಅಲ್ಲಿ when equals are related to equals, then they are equal. ಕರೆಕ್ಟಾ? ಕರೆಸ್ಪಾಂಡಿಂಗ್ ಆಂಗಲ್ ಸರ್, A ಇದೆಯಲ್ಲ ಕೆಳಗಡೆ, angle A and angle C are equal. Perfect. Angle B and angle D are equal. Perfect. Corresponding angles. If A is equal to X, B is equal to X, then A is equal to B. ನೀವು ಹೇಳ್ತಾ ಇರೋದು ಅದು ಬರೋದೇ ಇಲ್ಲ ಅಲ್ಲಿ. ಓಕೆ, ಒಂದು ನಿಮಿಷ. ಅದಾಗತ್ತೆ. ಅದಾಗತ್ತೆ. ಅದಾದ್ಮೇಲೆ ಇದು ಬಿ ಅಂದ್ರೆ ಇದು ಬಿ ಆಗುತ್ತಲ್ಲ, ಆಪೋಸಿಟ್ ಆಂಗಲ್. ಕರೆಕ್ಟ್. ಮತ್ತೆ ಇದು ಬಿ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಡಿ ಆ ತರ. ಒಂದು ನಿಮಿಷ. ಬಿ ಅದು ಬಿ ಆಗುತ್ತೆ. ಕರೆಕ್ಟ್. ಇದು ಡಿ ಆಗುತ್ತೆ. ಅಗೇನ್ ಹಾಗಾಗಿ A plus B equal to B plus D. ಎಲ್ಲಿ ಬಂತು A plus B equal to B plus D? ಅಂದ್ರೆ ಸರಿ, ಇದು ಆಗುತ್ತಲ್ವಾ, ಇದು ಬಿ ಅಂದ್ರೆ ಇದು ಬಿ ಆಗೋ ಚಾನ್ಸ್. ಕರೆಕ್ಟ್. ಇದು ಬಿ ಆದ್ರೆ ಇದು ಬಿ ಆಗೋ ಚಾನ್ಸ್ ಇದೆಯಲ್ಲ ಸರ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಪ್ಯಾರಲಲ್. ಕರೆಕ್ಟ್. ಆಮೇಲೆ ಇದು ಡಿ ಆಗೋ ಚಾನ್ಸಸ್ ಇದೆ, ಯಾಕಂದ್ರೆ ಅಪೋಸಿಟ್ ಆಂಗಲ್ಸ್. ಅದು ಓಕೆ. ಹಾಗಾಗಿ B plus D. ಬಟ್ A plus B is equal to B plus D ಯಾಕೆ?
ಅಲ್ಲಿ ಮಿಸ್ ಹೊಡಿತಾ ಇದೆ ಏನೋ, ನಂಗೆ ಅನ್ಸುತ್ತೆ ಇದು. ಒಂದು ನಿಮಿಷ, ಏನಾದ್ರೂ ಹಾ ಮಾಡಿದೆ. ಇಲ್ಲ ಇದನ್ನ ಸಮ್ ಆಫ್ ಕ್ವಾಡ್ರಿಲೇಟರಲ್ ತಗೊಂಡ್ ಮಾಡ್ಬಿಡೋಣ. ಸರಿ ನೋಡೋಣ. ಈಗ ಎ ಇದೆಯಾ, ಮೇಲ್ಗಡೆ ಏನಾಗುತ್ತೆ 180 ಮೈನಸ್ ಸಿ ಆಗುತ್ತೆ, ಕರೆಕ್ಟಾ? ಇದು ಏನಾಗುತ್ತೆ 180 ಮೈನಸ್ ಡಿ ಆಗುತ್ತೆ, ಕರೆಕ್ಟಾ? ಓಕೆ, ಸೊ ಈಗ ನೀವು ಮಾಡಿ ಎ ಪ್ಲಸ್ ಬಿ 180 ಮೈನಸ್ ಸಿ ಅಂಡ್ ಪ್ಲಸ್ 180 ಮೈನಸ್ ಡಿ ಮಾಡಿ. ಜಸ್ಟ್ ಐ ಆಮ್ ಜಸ್ಟ್ ಕ್ಯೂರಿಯಸ್ ಟು ನೋ ದಿಸ್, ಲೈಕ್ ಎ ಪ್ಲಸ್ ಬಿ ಪ್ಲಸ್ 180 ಮೈನಸ್ ಸಿ ಪ್ಲಸ್ 180 ಮೈನಸ್ ಡಿ is equal to 360. A plus B is equal to C plus D. ಅಲ್ಲಿಗೆ ಬರ್ತೀವಿ ನಾವು. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಬರ್ತೀವಿ. ಏನು ಒಂದ್ ನಿಮಿಷ ನೋಡಿ, ಇದು ಏನೇ ಮಾಡಿದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಡಿ ಬರ್ತೀವಿ ನಾವು. ಐ ಥಿಂಕ್ ಎಲ್ಲೋ ಒಂದ್ ಕಡೆ ಇದು ಇರ್ಬೋದೇನೋ. ಓಕೆ ಫೈನ್, ಏನೋ ಟ್ರೈ ಮಾಡಕ್ ಹೋದೆ ನಾನು ಡಿಫ್ರೆಂಟ್ ಆಗಿ, ಬಟ್ ಅಲ್ಲಿಗೆ ಬರ್ತೀವಿ ನಾವು. ವಿ ಎಂಡ್ ಅಪ್ ಇನ್ ದ ಸೇಮ್ ಥಿಂಗ್. ಓಕೆ ಸರ್, ಹಾ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಗೈಸ್.